ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅಂತ ನಾವೆಲ್ಲರೂ ಹೇಳ್ತೀವಿ, ಎಲ್ಲರೂ ಒಪ್ಕೊಂಡಿದ್ದೀವಿ. ಆದ್ರೆ ನಿಜವಾಗ್ಲೂ ನಾವೆಷ್ಟು ಭಾಗ್ಯವಂತರು ಅನ್ನೋದು ನಿಜಕ್ಕೂ ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಒಂದು ಸಣ್ಣ ವೈರಸ್ ಅಥವಾ ಸಣ್ಣ ವೈರಾಣು ನಮ್ಮ ದೇಹವನ್ನ ಹೊಕ್ಕಿಬಿಟ್ರೆ ಇಡೀ ದೇಹ ಸ್ಥಿತಿ, ನಮ್ಮ ಆರೋಗ್ಯ ಸ್ಥಿತಿ ಅಷ್ಟೇ ಯಾಕೆ 5 ವರ್ಷದ ಹಿಂದಿನ ಅನುಭವ ನಮಗಿದೆ, ದೇಶದ ಒಂದು ಪರಿಸ್ಥಿತಿನೇ ಬದಲಾಗ್ಬಿಡುತ್ತೆ. ಈ ಒಂದು ವೈರಸ್ ನಮ್ಮ ದೇಹಕ್ಕೆ ಹೊಕ್ಕರೆ ಯಾವ ರೀತಿಯಾಗಿ ನಮ್ಮ ದೇಹ ಸ್ಥಿತಿ ಎಲ್ಲ ಚೇಂಜ್ ಆಗುತ್ತೆ ಅನ್ನೋಂಥದ್ದು ನಾವು ನೋಡಿದ್ದೀವಿ. ಹಾಗಾಗಿ ಅದಕ್ಕೂ ಮುನ್ನ, ಯಾವುದೇ ಒಂದು ಆರೋಗ್ಯ ಸ್ಥಿತಿ ಕೆಡೋದಕ್ಕೂ ಮುನ್ನ ಮೆಡಿಕಲ್ ಅಡ್ವೈಸ್ ತಗೊಂಡು ನಾವು ಮುನ್ನೆಚ್ಚರಿಕೆಯನ್ನ ತಗೊಂಡ್ರೆ ನಮ್ಮ ಆರೋಗ್ಯವನ್ನ ಉತ್ತಮವಾಗಿ ಇಟ್ಕೊಳ್ಬಹುದು ಅನ್ನೋ ಕಾರಣಕ್ಕೆ ನಾವು ನಮ್ಮ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ ನಲ್ಲಿ HMPV ವೈರಸ್ ಅಂತ ಸಾಕಷ್ಟು ನೀವು ಕೇಳಿರ್ತೀರಾ. ಹಾಗಾದ್ರೆ ಈ HMPV ವೈರಸ್ ಅಂದ್ರೆ ಏನು? ಇದು ನಮ್ಮ ದೇಶಕ್ಕೆ ಹೊಸದಾದಂತಹ ವೈರಸ್ಸಾ ಅಥವಾ ಹಳೆ ವೈರಸ್ಸಾ? ಇದರಿಂದ ಆಗುವಂತಹ ಲಕ್ಷಣಗಳು ಯಾವುದು? HMPV ವೈರಸ್ ಏನಾದರೂ ನಮ್ಮ ದೇಹಕ್ಕೆ ಬಂದ್ರೆ ಯಾವ ರೀತಿಯಾದಂತಹ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಬರ್ದೇ ಇರೋ ಹಾಗೆ ಯಾವ ರೀತಿ ಮುನ್ನೆಚ್ಚರಿಕೆಯನ್ನ ತಗೊಳ್ಬೇಕು, ಟ್ರೀಟ್ಮೆಂಟ್ ಅನ್ನ ಯಾವ ರೀತಿಯಾಗಿ ಪಡ್ಕೊಳ್ಬೇಕು, ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ ನಲ್ಲಿ ನಮಗೆ ತಿಳಿಸ್ಕೊಡೋದಕ್ಕೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, JC ರೋಡ್, ಬೆಂಗಳೂರು, ಇಲ್ಲಿನ ಪಲ್ಮನಾಲಜಿಸ್ಟ್, ಶ್ವಾಸಕೋಶ ತಜ್ಞರಾಗಿರುವಂತಹ ಡಾಕ್ಟರ್ ಶಿವಲಿಂಗ ಸ್ವಾಮಿ ಸಾಲಿಮಠ್ ಸರ್ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ತೆ. ಹಾಗೆ ವೀಕ್ಷಕರೇ, ನಿಮಗೂ ಕೂಡ HMPV ವೈರಸ್ ಬಗ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ, ಅಥವಾ ನಿಮ್ಮ ಶ್ವಾಸಕೋಶದ ಒಂದು ಸಮಸ್ಯೆಗಳು ಅಥವಾ ಆರೋಗ್ಯ ಯಾವುದೇ ಒಂದು ಮಾಹಿತಿ ಬೇಕಿದ್ರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಬಹುದು. ಡಾಕ್ಟರ್ ಇರ್ತಾರೆ, ಮಾತಾಡ್ಬೋದು, ನಿಮ್ಮ ಡೌಟ್ ಅನ್ನ ಕ್ಲಾರಿಫೈ ಮಾಡ್ಕೋಬಹುದು. ಸರ್, HMPV ವೈರಸ್ ಅಂತ ಕೇಳ್ತಾನೇ ಇದೀವಿ ಸರ್. ಮುಂಚೆ ಕೊರೋನಾ ವೈರಸ್ ಅಂತ ಕೇಳಿ ಸಾಕಾಯ್ತು. ಸರಿಯಾಗಿ 5 ವರ್ಷ ಅಂತ ಹೇಳ್ಬೋದು ಆ ಒಂದು ಅಲೆಗೆ. ಸೊ ಈಗ HMPV ವೈರಸ್ ಅಂದ್ರೆ ಏನು ಸರ್? HMPV ಅಂದರೆ ಹ್ಯೂಮನ್ ಮೆಟಾನಿಮೋ ವೈರಸ್. ಇದು ಚಳಿಗಾಲದಲ್ಲಿ ಸರ್ವೇಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋಂಥ ವೈರಲ್ ಇನ್ಫೆಕ್ಷನ್ಗಳಲ್ಲಿ ಇದು ಒಂದು ಕೂಡ. ಇದು ನಮ್ಮ ಅಪ್ಪರ್ ರೆಸ್ಪಿರೇಟರಿ ಅಥವಾ ಶೀತ ನೆಗಡಿ ಆಗುವಂಥ ಕಾಸ್ ಮಾಡುವಂಥ ವೈರಸ್ಗಳಲ್ಲಿ ಅಡಿನೋ ವೈರಸ್ ಅಂತ ಇದೆ, ರೈನೋ ವೈರಸ್ ಅಂತ ಇದೆ, ಫ್ಲೂ, ಇನ್ಫ್ಲೂಯೆನ್ಸಾ ಇದೆ, ಹಾಗೆ HMPV ವೈರಸ್ ಕೂಡ ಒಂದು. ಇದು ನಮ್ಮ ದೇಶದಲ್ಲಿ ಸರ್ವೇಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋಂಥ ವೈರಸ್ಸೇನೆ. ಓಕೆ ಸರ್, ಹಾಗಾದ್ರೆ ನಾವು ಹೊಸ ವೈರಸ್ ಇದು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಇದು ಸಾಮಾನ್ಯವಾಗಿ ಭಾರತದಲ್ಲಿ ಇದೆಯಾ? ಮುಂಚಿಂದನೂ ಇದೆ. 2003ರಲ್ಲಿ ಈ HMPV ವೈರಸ್ ಕಂಡುಹಿಡಿದಿದ್ದು. ಅಲ್ಲಿಂದ ಮುಂದೆ ಈ ವೈರಸ್ ನಮ್ಮ ವಾತಾವರಣದಲ್ಲಿ ಯಾವಾಗಲೂ ಇದೆ, ಮುಂಚಿಂದನೂ ಇದೆ, ಯಾವಾಗಲೂ ಇದೆ. ಇವಾಗ ಭಯ ಚೈನಾದಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು HMPV ವೈರಸ್ಗೆ ಒಂದು ಹೊಸ ಬಣ್ಣ ಬಂದಿದೆ, ಹೊಸದಾಗಿ ರೆಕಗ್ನಿಷನ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಅಷ್ಟೇ ಅದ್ರ ವ್ಯಾಲ್ಯೂ. ಓಕೆ, ಅಂದ್ರೆ ಹೊಸದಾಗಿ ಅದಕ್ಕೆ ಪ್ರಮೋಷನ್ ಸಿಕ್ಕಿದೆ ಅಷ್ಟೇ. ಓಕೆ ಸರ್, ಈ HMPV ವೈರಸ್ಗೂ ಕೊರೋನಾ ವೈರಸ್ಗೂ ಏನು ಒಂದು ವ್ಯತ್ಯಾಸ ಅಂತ? ಮೊದಲನೇದು, HMPV ವೈರಸ್ ಆಗಲಿ ಅಥವಾ ಕೊರೋನಾ ವೈರಸ್ ಆಗಲಿ, ಇವೆಲ್ಲವೂ ಗಾಳಿಲಿರುವಂಥ ವೈರಸಸ್ಗಳು, RNA ವೈರಸಸ್ಗಳು. ಈ ವೈರಸಸ್ಗಳು ಯಾರಿಗೆ ಇನ್ಫೆಕ್ಷನ್ ಆಗಿರುತ್ತೆ, ಯಾರಿಗೆ ಸೋಂಕಾಗಿರುತ್ತೆ, ಸೋಂಕಾಗಿರೋ ಮನುಷ್ಯ ಕೆಮ್ಮಿದಾಗ ಅಥವಾ ಸೀನ್ದಾಗ ಗಾಳಿನಲ್ಲಿ ಡ್ರಾಪ್ಲೆಟ್ಸ್ ಅಂತ ಉತ್ಪತ್ತಿ ಆಗುತ್ತೆ. ಸಣ್ಣ ಸಣ್ಣ ಕಣಗಳು, ನೀರಿನ ಕಣಗಳು ಉತ್ಪತ್ತಿ ಆಗುತ್ತೆ. ಅದರಲ್ಲಿ ಈ ವೈರಸ್ ಇರುತ್ತೆ. ಗಾಳಿ ಬೀಸ್ದಂಗೆ ಅದು ಹರಡ್ತಾ ಹೋಗುತ್ತೆ. ಯಾರು ಆ ವಾತಾವರಣದಲ್ಲಿ ಇರ್ತಾರೆ, ಉಸಿರು ಗಾಳಿ ತಗೊಂಡಾಗ ಅದು ಶ್ವಾಸನಾಳದ ಮೂಲಕ ಶ್ವಾಸಕೋಶಗಳಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೋಂಕು ಮಾಡುತ್ತೆ. ಈ ಸೋಂಕು ಏನಾಗುತ್ತೆ, ಆಮೇಲೆ ಕಾಯಿಲೆಯಾಗಿ ಉಲ್ಬಣ ಆಗುತ್ತೆ. ಸೊ ಯೂಶಲಿ ಇದು ರೆಸ್ಪಿರೇಟರಿ ಇನ್ಫೆಕ್ಷನ್. ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂದರೆ ಮೂಗು ಮತ್ತು ನಮ್ಮ ಸೈನಸಸ್ ಅಂತ ಕರಿತೀವಿ, ಅಲ್ಲಿ ಇನ್ಫೆಕ್ಷನ್ ಆಗ್ಬೋದು. ಶ್ವಾಸಕೋಶಗಳಲ್ಲಿ ಇನ್ಫೆಕ್ಷನ್ ಆಗ್ಬೋದು. ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಕರಿತೀವಿ. ಸ್ವಲ್ಪ ಜನಕ್ಕೆ ಶ್ವಾಸಕೋಶಗಳಲ್ಲೂ ಇನ್ಫೆಕ್ಷನ್ ಆಗ್ಬೋದು, ಅದಕ್ಕೆ ನಾವು ನ್ಯೂಮೋನಿಯಾ ಅಂತ ಕರಿತೀವಿ. ಸೊ ದಿಸ್ ಬೇಸಿಕಲಿ ರೆಸ್ಪಿರೇಟರಿ ವೈರಸ್. ಶ್ವಾಸಕೋಶಗಳಲ್ಲಿ ಎಫೆಕ್ಟ್ ಮಾಡುತ್ತೆ, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟಲ್ಲೂ ಎಫೆಕ್ಟ್ ಮಾಡುವಂಥ ವೈರಸ್. ಕಾಮನ್ ಶೀತ ನೆಗಡಿ ಥರ ಈ ವೈರಸ್ ಕಾಸ್ ಮಾಡೋಂಥ ವೈರಸ್ ಅಷ್ಟೇ. ಓಕೆ ಸರ್, ಹಾಗಾದ್ರೆ ಇದು ಮಾಮೂಲಿ ವೈರಸ್ಸಾ ಅಥವಾ ತುಂಬಾ ಡೇಂಜರಸ್ ವೈರಸ್ ಅಂತ? ಮೊದಲು ಇದಕ್ಕೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದನ್ನ ನಾವು ನಿಲ್ಲಿಸ್ಬೇಕು. ಯಾಕೆಂದ್ರೆ ಇದು ಸರ್ವೇ ಸಾಮಾನ್ಯವಾಗಿ ಮುಂಚೆಂದನೂ ಇರುವಂಥ ವೈರಸ್ಸೇನೆ. ಚೈನಾದಲ್ಲಿ ಒಂದು ಮ್ಯುಟೇಟೆಡ್ ವೈರಸ್ ಬಂದು ತೊಂದರೆ ಕೊಡ್ತಾ ಇದೆ ಅಂತ ಸಲುವಾಗಿ ನಾವು ಇಲ್ಲೂ ನಮ್ಗೆ ತೊಂದರೆ ಕೊಟ್ಬಿಡುತ್ತೆ ನಾವು ಭಯದಲ್ಲಿದ್ದೀವಿ. ಸೊ ಇದು ಸರ್ವೇ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಕಾಣಿಸ್ಕೊಳ್ಳೋಂಥ ವೈರಸ್. ಸಿಂಪಲ್ ಶೀತ ನೆಗಡಿ ಆಗ್ಬಿಟ್ಟು ಒಂದು ವಾರದಲ್ಲೇ ಕಂಪ್ಲೀಟ್ಲಿ ಗುಣಮುಖ ಆಗುವಂಥ ಕಾಯಿಲೆ.
ಓಕೆ ಸರ್, ಹಾಗಾದ್ರೆ ತುಂಬಾ ಜನಕ್ಕೆ ಈ HMPV ವೈರಸ್ ಅಂದ್ರೆ ಒಂದು ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ಎಲ್ಲಿ ಕೊರೋನಾದ ಅಲೆ ನಾವು ನೋಡಿದ್ವಿ, ಮೊದಲ ಅಲೆ, ಎರಡನೇ ಅಲೆ, ಮೂರನೇ ಅಲೆ ಸದ್ಯಕ್ಕೆ ಬರ್ಲಿಲ್ಲ. ಸೊ ಆ ರೀತಿಯಾಗಿ ಈ ರೀತಿ ವೇವ್ ಏನಾದ್ರೂ ಸ್ಟಾರ್ಟ್ ಆಗುತ್ತಾ ಅಂತ? ಪ್ರತಿ ವರ್ಷ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ವೈರಸ್ಗಳು ಅಥವಾ ಪ್ರಮಾಣ ಜಾಸ್ತಿ ಆಗೋದು ಕಡಿಮೆ ಆಗೋದು ಇದು ಸರ್ವೇ ಸಾಮಾನ್ಯ ಇದ್ದೇ ಇದೆ. ಇದೊಂದೇ ಅಲ್ಲ, ಎಷ್ಟೋ ಲಕ್ಷಾಂತರ ವೈರಸ್ಗಳಿದಾವೆ. ಅದು ಲೆವೆಲ್ಸ್ ಏರ್ ಲೆವೆಲ್ಸ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಯಾವಾಗಲೂ ಇದ್ದೇ ಇರುತ್ತೆ. ಯೂಶುವಲಿ ಚಳಿಗಾಲದಲ್ಲಿ ಏನಕ್ಕೆ ಜಾಸ್ತಿ ಅಂದರೆ ವಾತಾವರಣ ಕಡಿಮೆ ಇರುತ್ತೆ, ಸೊ ಅದು ಪ್ರೊಪಗೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜನರಲ್ಲಿ ಅಲರ್ಜಿಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ವೈರಸ್ಗಳ ಪ್ರಮಾಣ ಜಾಸ್ತಿ ಇರೋದ್ರಿಂದ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಈ ವೈರಸ್ ಇನ್ಫೆಕ್ಷನಿಂದ ನಮಗೆ ಶೀತ ನೆಗಡಿ ಆಗೋದು ಕಾಮನ್. ಈ HMPV ವೈರಸ್ ಇದು ಜಸ್ಟ್ ಲೈಕ್ ಎನಿ ಕಾಮನ್ ಕೋಲ್ಡ್ ವೈರಸ್ ಕಾಸ್ ಮಾಡೋ ಅಂಥ ವೈರಸ್ನಲ್ಲಿ ಇದು ಒಂದು ವೈರಸ್ ಅಷ್ಟೇ. ಶೀತ ನೆಗಡಿ, ಮೂಗು ಕಟ್ಟೋದು, ಸ್ವಲ್ಪ ಕೆಮ್ಮು ಬರೋದು, ಗಂಟ್ಲು ಕಡ್ತಾ ಬರೋದು, ಕಣ್ಣಲ್ಲಿ ನೀರು ಬರೋದು, ಮೈ ಬಿಸಿ ಆಗೋದು, ಜ್ವರ ಬರೋದು, ತುಂಬ ಸಣ್ಣ ಮಕ್ಕಳಲ್ಲಿ ಅಥವಾ ವಯಸ್ಕರಲ್ಲಿ ಅವಾಗ ಎಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ ಅಥವಾ ಕೆಲವರು ಅಸ್ತಮಾ ಪೇಷಂಟ್ಗಳಲ್ಲಿ ಅಥವಾ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂಥ ಪೇಷಂಟ್ಗಳು, ಕ್ಯಾನ್ಸರ್ ಪೇಷಂಟ್ಗಳು ಇರ್ತಾರೆ ಅಥವಾ ಸಕ್ಕರೆ ಕಾಯಿಲೆ ಪೇಷಂಟ್ಗಳು, ಅವರೆಲ್ಲ ಇಮ್ಯುನಿಟಿ ಕಡಿಮೆ ಇರುತ್ತೆ. ಇಂಥರಲ್ಲಿ ಶ್ವಾಸಕೋಶದಲ್ಲಿ ನಿಮೋನಿಯಾ ಆಗೋ ಚಾನ್ಸಸ್ ಇರ್ತದೆ. ಸೊ ಇಷ್ಟೇ ಆದ್ರೂ ಈ ವೈರಸ್ಸು ತುಂಬ ಜಾಸ್ತಿ ಎಫೆಕ್ಟ್ ಮಾಡುವಂಥ ಏನು ವೈರಸ್ ಏನಲ್ಲ. ನಮ್ಮ ಆಲ್ರೆಡಿ ಈ ವೈರಸ್ ನಮಗೆ ಎಕ್ಸ್ಪೋಜರ್ ರೆಗ್ಯುಲರ್ಲಿ ಇರೋದ್ರಿಂದ ಇದ್ರ ವಿರುದ್ಧ ಸ್ವಲ್ಪ ಆಂಟಿಬಾಡೀಸ್ ನಮ್ಮ ದೇಹದಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಈ ವೈರಸ್ ವಿರುದ್ಧ ಒಂದು ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದ್ರ ವಿರುದ್ಧ ಹೋರಾಡೋಂಥ ಶಕ್ತಿ ಮನುಷ್ಯನಿಗೆ ಆಲ್ರೆಡಿ ಇದೆ. ಎಸ್ಪೆಷಲಿ ನಮ್ಮ ಭಾರತ ದೇಶದಲ್ಲಿ ಈ ವೈರಸ್ ವಿರುದ್ಧ ಹೋರಾಡೋದಕ್ಕೆ ದೇಹದಲ್ಲಿ ಆಂಟಿಬಾಡೀಸ್ ಆಲ್ರೆಡಿ ಸ್ವಲ್ಪ ತಕ್ಕ ಮಟ್ಟಿಗೆ ಇರುತ್ತೆ. ಯಾವಾಗ ಇನ್ಫೆಕ್ಷನ್ ಆಗುತ್ತೋ ಆವಾಗ ಆಂಟಿಬಾಡೀಸ್ ಉತ್ಪತ್ತಿ ಜಾಸ್ತಿ ಆಗಿಬಿಟ್ಟು ತಕ್ಷಣ ರೋಗ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಜೀವಾಪಾಯ ಆಗೋದು ತುಂಬಾನೇ ಕಡಿಮೆ. ಸರ್, ಹಾಗಾದ್ರೆ ಯಾವೆಲ್ಲ ಕಾರಣಕ್ಕೆ HMPV ವೈರಸ್ ಅನ್ನುವಂಥದ್ದು ಅಕಸ್ಮಾತ್ ನಮ್ಗೆ ಇನ್ಫೆಕ್ಟ್ ಆದ್ರೆ ಬಂದ್ರೆ ಯಾವ ಕಾರಣಕ್ಕೆ ಬರ್ಬೋದು? ಯೂಶುವಲಿ ಅದೇ ಯಾರಿಗೆ ಸೋಂಕಾಗಿರುತ್ತೆ ಆ ಮನುಷ್ಯ ಕೆಮ್ಮಿದಾಗ ಆ ವಾತಾವರಣದಲ್ಲಿ ಆ ಸರೌಂಡಿಂಗ್ ಅಲ್ಲಿ ನಾವೇನೋ ಇದ್ದರೆ ಆ ಸೋಂಕು ನಮಗೆ ಮೂಗು ಮೂಲಕ ಗಾಳಿ ಮೂಲಕನೇ ಸ್ಪ್ರೆಡ್ ಆಗುತ್ತೆ. ದಿಸ್ ಇಸ್ ದ ಕಾಸ್. ಸೋಂಕು ಅಷ್ಟೇ. ಸೋಂಕು ಎಲ್ಲರಿಗೂ ಕಾಯಿಲೆ ಆಗಬೇಕು ಅಂತ ಏನಿಲ್ಲ. ಸೋಂಕಾಗತ್ತೆ, ಅವರ ರೋಗ ನಿರೋಧಕ ಶಕ್ತಿ ಮೇಲೆ ಅನುಗುಣವಾಗಿ ಕಾಯಿಲೆ ಚಿಕ್ಕದಾಗೂ ಬಂದ್ಬಿಟ್ಟು ಶೀತ ನೆಗಡಿಯಾಗಿ 2 ದಿನಕ್ಕೆ ಹೋಗ್ಬೋದು. ಸ್ವಲ್ಪ ಜನಕ್ಕೆ ಜಾಸ್ತಿಯಾಗಿ ನಿಮೋನಿಯಾ ತನಕನೂ ಆಗ್ಬೋದು. ಸರ್, ಯಾವುದೇ ವೈರಸ್ ಆದ್ರೂ ಇದೇ ರೀತಿಯಾಗಿ ಆಗುತ್ತಾ ಅಂತ? ಯಾಕಂದ್ರೆ ನಮ್ಗೆ ಇವಾಗ ವೈರಸ್ ಅನ್ನೋ ಪದ ಕೇಳಿದ್ರೆ ಭಯ ಸ್ಟಾರ್ಟ್ ಆಗೋಗುತ್ತೆ. ಇಲ್ಲ, ಗಾಳಿನಲ್ಲಿ ಸ್ಪ್ರೆಡ್ ಆಗುವಂತ ವೈರಸ್, ಶ್ವಾಸಕೋಶಗಳಿಗೆ ಕಾಯಿಲೆ ತಂದ್ಕೊಡೋಂಥ ವೈರಸ್ಗಳು ಎಲ್ಲವೂ ಆಲ್ಮೋಸ್ಟ್ ಇದೇ ತರನೇ ಇರುತ್ತೆ. ನೀವು ಕೋವಿಡ್ ಅಲ್ಲಿ ನೋಡಿರ್ತೀರಾ ಅಥವಾ ಬೇರೆ ಇವಾಗ HMPV ವೈರಸ್ ಸುದ್ದಿ ಬರ್ತಾ ಇದೆ. ಅದು ಬಿಟ್ಟರೆ ಶೀತ ನೆಗಡಿ, ಅಡಿನೋ ವೈರಸ್, ರೈನೋ ವೈರಸ್ ಅಂತ ಎಷ್ಟೋ ಕೊಂಡು ವೈರಸ್ಗಳಿದಾವೆ. ಈ ತರ ನಮಗೆ ಯೂಶಲಿ ರಾತ್ರಿ ಮಲಗಿರ್ತೀವಿ, ಬೆಳಗ್ಗೆ ಎದ್ದಾಗ ಮೂಗು ಕಟ್ಟಿರುತ್ತೆ, ಸುಸ್ತಾಗ್ತಾ ಇರುತ್ತೆ, ಮೈಯೆಲ್ಲ ಹಿಂಡ್ದಂಗೆ ಹಿಪ್ಪೆ ತರ ಆಗ್ತಾ ಇರುತ್ತೆ, ಜ್ವರ ಬರುತ್ತೆ, ಮೂಗು ಕಟ್ಕೊಂಡು ಮೂಗಲ್ಲಿ ನೀರು ಇಳಿತಾ ಇರುತ್ತೆ, ಕಣ್ಣೆಲ್ಲ ಉರಿತಾ ಇರುತ್ತೆ. ಇವು ಟಿಪಿಕಲ್ ವೈರಲ್ ಪ್ರೋಡ್ರೋಮ್ಸ್. ಸೊ ಇದಾದ್ಮೇಲೆ ನಾವೀಗ ಸ್ವಲ್ಪ ಸೀನ್ಗಳು ಬರ್ತಾ ಇರುತ್ತೆ, ಆಮೇಲೆ ಕೆಮ್ತಾ ಇರ್ತೀವಿ. ಇದರಿಂದ ವೈರಸ್ ಪ್ರೊಪಗೇಟ್ ಆಗುತ್ತೆ, ನೆಕ್ಸ್ಟ್ ಪಕ್ಕದಲ್ಲಿವ್ರಿಗೆ ಇನ್ಫೆಕ್ಟ್ ಆಗುತ್ತೆ. ಯೂಶಲಿ ನೀವು ನೋಡಿರ್ತೀರ, ಸ್ಕೂಲಿಗೆ ಮಕ್ಕಳು ಹೋದಾಗ ಇನ್ಫೆಕ್ಷನ್ ಆಗ್ಬಿಟ್ಟು ಮನೆಗೆ ಬಂದ್ರು, ಮನೆಗೆ ಬಂದ್ಮೇಲೆ ತಂದೆ ತಾಯಿಗಳಿಗೆ ಅಥವಾ ಅಜ್ಜ ಅಜ್ಜಿಗಳಿಗೆ ಇನ್ಫೆಕ್ಷನ್ ಆಯ್ತು, ಒಬ್ರಿಗೊಬ್ರು ಸ್ಪ್ರೆಡ್ ಆಯ್ತು ಅಂತ. ವೆರಿ ಕಾಮನ್. ಯಾಕಂದ್ರೆ ಗಾಳಿ ಸ್ಪ್ರೆಡ್ ಆಗೋದ್ರಿಂದ ಸ್ವಲ್ಪ ಸೀನ್ ಕೂಡ ವೈರಲ್ ಲೋಡ್ ಜಾಸ್ತಿ ಇರುತ್ತಲ್ಲ, ಸೀನ್ದಾಗ ಒಬ್ರಿಗೊಬ್ರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿನೇ. ಓಕೆ ಸರ್, ಹಾಗಾದ್ರೆ ಈ ಗಾಳಿಯಲ್ಲಿ ಹರಡೋ ವೈರಸ್ಗಳಿಗೆ ತುಂಬಾ ಪವರ್ ಜಾಸ್ತಿನಾ? ಯಾವ ರೀತಿಯಾಗಿ ನಾವು ಮುನ್ನೆಚ್ಚರಿಕೆಯಿಂದ ಇರಬೇಕು ಗಾಳಿಯಲ್ಲಿ ಹರಡೋ ವೈರಸ್ಗಳಿಂದ? ಈಗ ಜನನಿಬಿಡ ಪ್ರದೇಶಗಳು ಏನ್ ಜಾಸ್ತಿ ಇದೆ, ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿ, ಇಲ್ಲಿ ಕ್ರೌಡ್ ಜಾಸ್ತಿ, ಜನನಿಬಿಡ ಪ್ರದೇಶಗಳು ತುಂಬಾ ಜಾಸ್ತಿ, ಎಸ್ಪೆಷಲಿ ಮಾರ್ಕೆಟ್, ಮಾಲ್ಗಳು, ಇಂಥ ಕಡೆ ಜನರು ಜಾಸ್ತಿ, ಕ್ರೌಡ್ ಜಾಸ್ತಿ ಇರುತ್ತೆ. ಅಲ್ಲಿ ಇನ್ಫೆಕ್ಟ್ ಆಗಿರೋರು ಯಾರೋ ಇಬ್ರು ಇದ್ದೇ ಇರ್ತಾರೆ. ಅವಾಗ ಕೆಮ್ದಾಗ ಸೀನ್ದಾಗ ಒಬ್ರಿಗೊಬ್ರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ. ಹೀಗೇನೆ ಕೊರೋನಾ ವೈರಸ್ ಸ್ಪ್ರೆಡ್ ಆಯ್ತು, ಈ ವೈರಸ್ಗಳು ಹಂಗೆ ಸ್ಪ್ರೆಡ್ ಆಗ್ತವೆ. ಹಾಗಾಗಿ ನೀವು ಎಲ್ಲೇ ಜನನಿಬಿಡ ಪ್ರದೇಶಕ್ಕೆ ನೀವು ಹೋಗ್ತಿದ್ದೀರಿ ಅಂದ್ರೆ, ಮಾರ್ಕೆಟಿಗೆ ಹೋಗ್ತಿದ್ದೀರಾ ಅಥವಾ ಮಾಲ್ಗೆ ಹೋಗ್ತಿದ್ದೀರಾ, ಏನೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀರಾ, ಇಂಥ ಟೈಮಲ್ಲಿ ನೀವು ಹೋದಾಗ ಒಂದು ಮಾಸ್ಕ್ ಧರಿಸಿ. N95 ಮಾಸ್ಕ್. N95 ಮಾಸ್ಕ್ ಸರ್ವೇ ಸಾಮಾನ್ಯವಾಗಿ ಇವಾಗ ಎಲ್ಲ ಕಡೆ ಅವೈಲಬಲ್ ಇದೆ. ಕೊರೋನಾ ವೈರಸ್ ಬಂದ್ಮೇಲೆ ಅದರ ಅವೇರ್ನೆಸ್ ಜಾಸ್ತಿ ಆಗಿ ಅದ್ರ ಅವೈಲಬಿಲಿಟಿ ತುಂಬಾ ಜಾಸ್ತಿ. ಎಲ್ಲ ಪ್ರತಿ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ, ಸಣ್ಣ ಪುಟ್ಟ ಸ್ಟೋರ್ಸ್ ಅಲ್ಲೂ ಸಿಗುತ್ತೆ. N95 ಮಾಸ್ಕ್ ಹಾಕಿ. N95 ಅಂದ್ರೆ 95% ಆಫ್ ದಿ ಪಾರ್ಟಿಕಲ್ಸ್ ಇನ್ ದ ಏರ್ ಆರ್ ಫಿಲ್ಟರ್ಡ್ ಅಂತ. ಸೊ ಅದಕ್ಕೆ N95 ಅಂತ ಕರಿತೀವಿ. ಇನ್ನು N99 ಇದೆ, P99, ಆ ಥರ ಮಾಸ್ಕ್ಗಳಿದ್ದಾವೆ. ಸೊ N95 ಮಾಸ್ಕ್ ಸರ್ವೇ ಸಾಮಾನ್ಯವಾಗಿ ಅವೈಲಬಲ್ ಇದೆ, ತುಂಬಾ ಕಡಿಮೆ ಬೆಲೆಗೂ ಸಿಗುತ್ತೆ. ಈ ಮಾಸ್ಕ್ ಧರಿಸಿ. ಇದರಿಂದ ಧೂಳು, ಪೊಲ್ಯೂಷನ್ನು, ಬ್ಯಾಕ್ಟೀರಿಯಾಗಳು, ಬೇಡದಾಗಿರೋ ವೈರಸ್ಗಳು
ಇನ್ನೆಲ್ಲದನ್ನು ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬೋದು. ಅದೊಂದು ಧರಿಸಿದ್ರೆ ಸಾಕು, 95% ಆಫ್ ಯುವರ್ ಪ್ರಾಬ್ಲಮ್ ಇಸ್ ಸಾಲ್ಟ್. ಎರಡನೇದು, ಕೈನ ತುಂಬಾ ಚೆನ್ನಾಗಿ ತೊಳ್ಕೊಬೇಕು. ಹ್ಯಾಂಡ್ ವಾಶ್ ಅಂಡ್ ಹ್ಯಾಂಡ್ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಕೈ ತೊಳ್ಕೊಳ್ಳಿ, ಅಕಸ್ಮಾತ್ ಎಲ್ಲ ಕಡೆ ಹೋಗಿ ನೀರು ಹುಡುಕಿ ಕೈ ತೊಳ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ ಹ್ಯಾಂಡ್ ಸ್ಯಾನಿಟೈಸರ್ ಕ್ಯಾರಿ ಮಾಡಿ, ಚಿಕ್ಕದಾಗ ಸಿಗುತ್ತೆ, ಸ್ವಲ್ಪ ಹ್ಯಾಂಡ್ ಸ್ಯಾನಿಟೈಸರ್. ಅನವಶ್ಯಕವಾಗಿ ಎಲ್ಲ ಸರ್ಫೇಸ್ಗಳನ್ನ ಮುಟ್ಟೋದು ಅವಾಯ್ಡ್ ಮಾಡಬೇಕು. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನನ್ನ ಹೆಸರು ಲಿಖಿತ್ ಅಂತ. ಚೆನ್ನಾಗಿದ್ದೀರಾ ಮೇಡಮ್? ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇರೋದು. ಲಿಖಿತ್ ಅಂತ. ಹೌದು. ಓಕೆ ಲಿಖಿತ್ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಿಮ್ಮ ಪ್ರಶ್ನೆ ಏನಿದೆ, ಡೌಟ್ ಏನಿದೆ ಕೇಳಿ. ಹೌದು ಮೇಡಮ್. ಅದೇ ಡಾಕ್ಟ್ರೇ, ನಮಸ್ಕಾರ, ಹೇಳಿ ಲಿಖಿತ್ ಅವರೇ. ಸರ್ ಅದೇ ಏನಿಲ್ಲ ಸರ್, ಇದು HMPV ವೈರಸ್ಗೆ ಮೇನ್ ಕಾಸ್ ಏನ್ ಸರ್? ಅದು ಬರೋದು ನಮ್ಗೆ ಸೂಚನೆ ಬಾಡಿಲಿ ಮೇನ್ ಏನು ಸರ್ ಅದು ಗೊತ್ತಾಗಕ್ಕೆ? ಅದೇ ರೋಗ ಲಕ್ಷಣಗಳು ನಿಮಗೆ ಹೇಳ್ತಾ ಇದ್ದೆ. ಇದು ವೈರಸ್ ನಾರ್ಮಲಿ ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ಇದೆ, ಮುಂಚಿಂದನೂ ಇದೆ, 2003ರಿಂದನೂ ಇದೆ. ಓಕೆನಾ? ಈ ಪರ್ಟಿಕ್ಯುಲರ್ ವೈರಸ್ ಶೀತ ನೆಗಡಿ ಕಾರಣ ಮಾಡುವಂತ ಎಷ್ಟೋ ವೈರಸ್ಗಳಲ್ಲಿ ಇದು ಒಂದು. ಓಕೆನಾ? ನಿಮಗೆ ಒಂದೇ ಸಮನೆ ಜ್ವರ ಬಂತು, ಮೈಕೈ ನೋವು ಬಂತು, ಶೀತ ನೆಗಡಿ ಆಯ್ತು, ಸುಸ್ತಾಯ್ತು, ಈ ಕೆಮ್ಮು ಬರ್ತಾ ಇದೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಈ ತರ ತೊಂದರೆಗಳು ಕಾಣಿಸ್ಕೊಂಡ್ರೆ ಅದು ತುಂಬಾ ಫಾಸ್ಟ್ ಆಗಿ, ಅಂದ್ರೆ 1-2 ದಿನದಲ್ಲೇ ಇಷ್ಟರ ತೊಂದರೆಗಳು ಕಾಣಿಸ್ಕೊಂತ ಇದೆ ಅಂತಂದ್ರೆ ಇದು ಯೂಶಲಿ ವೈರಲ್ ಇನ್ಫೆಕ್ಷನ್ ಅಂತ. ಈ ತರ ರೋಗ ಲಕ್ಷಣಗಳು ಇದ್ದಾಗ ಯಾವ್ದಾದ್ರು ವೈರಸ್ ಇಂದ ಇನ್ಫೆಕ್ಷನ್ ಆಗ್ಬೋದು. ಓಕೆನಾ? ಇದು HMPV ಇದು ಒಂದು ಪರ್ಟಿಕ್ಯುಲರ್ ವೈರಸ್. ಬೇರೆ ಈ ತೊಂದರೆಗಳನ್ನ ಕಾಸ್ ಮಾಡೋ ಅಂತ ತುಂಬಾ ವೈರಸ್ಗಳಲ್ಲಿ HMPV ಕೂಡ ಒಂದು. ಸೊ ಈ ತರ ರೋಗ ಲಕ್ಷಣಗಳು ಕಾಣಿಸ್ಕೊಂಡಾಗ ನೀವು HMPV ಅನ್ನೋ ವೈರಸ್ ಹೆಸರು ತುಂಬಾ ಕೇಳಿಸ್ಕೊಂತ ಅನ್ನೋ ಕಾರಣಕ್ಕೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನೀವು ಸಿಂಪಲ್ ಆಗಿ ಮೆಡಿಸಿನ್ಸ್ಗಳು ತಗೊಂಡ್ರೆ, ಪ್ಯಾರಾಸಿಟಮಾಲು, ಆಂಟಿಸ್ಟಮಿನಿಕ್ಸ್ ಇನ್ನು ತಗೊಂಡ್ರೆ ಒಂದು ವಾರದಲ್ಲೇ ಅಥವಾ ಒಂದು 5-6 ದಿನದಲ್ಲೇ ಕಂಪ್ಲೀಟ್ಲಿ ಗುಣಮುಖ ಆಗುವಂತ ಕಾಯಿಲೆ. ಇದ್ರ ಬಗ್ಗೆ ಅಷ್ಟೊಂದು ಭಯ ಪಟ್ಕೊಳೋ ಅವಶ್ಯಕತೆ ಇಲ್ಲ. ಓಕೆ, ಧನ್ಯವಾದ ಕರೆ ಮಾಡಿದಕ್ಕಾಗಿ. ಇನ್ನು ವೀಕ್ಷಕರೇ, ನಿಮಗೂ ಕೂಡ ಶ್ವಾಸಕೋಶದ ಆರೋಗ್ಯ ಅಥವಾ ಒಂದು ಸಮಸ್ಯೆಗಳ ಕುರಿತಂತೆ ಏನೇ ಒಂದು ಮಾಹಿತಿ ಬೇಕಿದ್ರು, ನಿಮ್ಮ ಏನೇ ಪ್ರಶ್ನೆಗಳಿದ್ರು ಕೂಡ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಬಹುದು. ಟ್ರಸ್ಟ್ವೆಲ್ ಹಾಸ್ಪಿಟಲ್ನ ಪಲ್ಮನಾಲಜಿಸ್ಟ್, ಶ್ವಾಸಕೋಶ ತಜ್ಞರು ಡಾಕ್ಟರ್ ಶಿವಲಿಂಗ ಸ್ವಾಮಿ ಸಾಲಿಮಠ್ ಸರ್ ಇದ್ದಾರೆ. ನಿಮ್ಮ ಪ್ರಶ್ನೆಗಳಿಗೆ ಸರ್ ಉತ್ತರ ಕೊಡ್ತಾರೆ. ಸರ್, ಈಗ ಕಾಲರೇ ಕೇಳಿದಾಗ, ಈಗ ನಮ್ಗೆ HMPV ವೈರಸ್ ಬಂದಿದೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಯಾವ ಒಂದು ಲಕ್ಷಣಗಳು ಇರುತ್ತೆ? ಈಗಾಗಲೇ ನಾನು ನಿಮಗೆ ಹೇಳ್ತಿದ್ದಂಗೆ ರೋಗ ಲಕ್ಷಣಗಳು ಮೊದಲು ಕಾಫ್ ಅಂಡ್ ಕೊರೈಸಾ ಅಂತ ಕರಿತೀವಿ. ಅಂದ್ರೆ ಕೆಮ್ಮು, ಗಂಟ್ಲು ಕಡ್ತ, ಕಣ್ಣಲ್ಲಿ ನೀರು ಬರೋದು, ಮೂಗು ಕಟ್ಟೋದು, ಮೂಗಲ್ಲಿ ನೀರಿಳಿಯೋದು, ಜ್ವರ ಬರೋದು, ಸುಸ್ತಾಗೋದು, ಮೈಕೈ ನೋವು ಬರೋದು, ಸ್ವಲ್ಪ ಜನಕ್ಕೆ ಕೆಮ್ಮು ಜಾಸ್ತಿಯಾಗಿ ಉಸಿರಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಈ ತರ ರೋಗ ಲಕ್ಷಣಗಳು ಎನಿ ವೈರಲ್ ಇನ್ಫೆಕ್ಷನ್ ಇಂದ ಆಗುತ್ತೆ. HMPV ಕೂಡ ಆಗುತ್ತೆ. ಇದನ್ನ ಯಾವ ತರ ನಾವು ಪರೀಕ್ಷೆ ಮಾಡ್ತೀವಿ ಅಂದ್ರೆ, ಸರ್, ಪರೀಕ್ಷೆಗಳಿಗೆ ಹೋಗೋದಕ್ಕೆ ಮುಂಚೆ ಒಂದು ಕರೆ ಇದೆ ಸರ್, ತಗೊಂಡ್ಬಿಡೋಣ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್, ನಾವು ಮುಳಗುಂದದಿಂದ ಶಿವರೆಡ್ಡಿ ಅಂತ ಮಾತಾಡೋದು. ಓಕೆ ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ನಿಮ್ಮ ಪ್ರಶ್ನೆ ಏನಿದೆ, ಡಾಕ್ಟರ್ ಇದ್ದಾರೆ, ಮಾತಾಡಿ, ಕೇಳಿ. ಸರಿ. ನಮಸ್ಕಾರ, ಹೇಳಿ. ಸರ್, ಈ HMPV ವೈರಸ್ ಬಗ್ಗೆ ಈ ಟಿವಿ ಚಾನೆಲ್ಗಳಲ್ಲಿ ಬರ್ತಕ್ಕಂತ ಎಲ್ಲ ನೋಡಿ ಜನರು ಬಹಳ ಗಾಬರಿ ಆಗಿದ್ದಾರೆ. ಆನಂತರ ಇದು ಏನಿದೆಯಲ್ಲ, ಇದು ಚೈನಾದಿಂದ ಪಸರಿಸಿದೆ ಅಂತಾರ. ಆದ್ರೆ ಚೈನಾದಲ್ಲಿ ನಮ್ ಕರ್ನಾಟಕದವರೇ ಇರ್ತಕ್ಕಂಥವ್ರು ಎಲ್ಲರೂ ಇಲ್ಲ, ಅಲ್ಲಿ ಏನಿಲ್ಲ, ಸುಮ್ನೆ ನೀವು ಇದನ್ನ ಮಾಡಕ್ ಹೋಗ್ಬೇಡ್ರಿ, ಅದ್ರ ಬಗ್ಗೆ ಏನಿಲ್ಲ, ಅದು ನಾರ್ಮಲ್ ಆಗಿ ಬಂದು ಹೋಗುವಂತ ಇದು, ಅದ್ರ ಬಗ್ಗೆ ಬಹಳ ಇದನ್ನ ಮಾಡ್ಕೋಬೇಡ ಅಂತಾರ. ಅದಕ್ಕೆ ತಮ್ಮ ಸಲಹೆ ಏನು ಸರ್? ನಿಮಗೆ ಸರಿಯಾದ ಮಾಹಿತಿ ಸಿಕ್ಕಿದೆ. ಓಕೆನಾ? ಚೈನಾದಲ್ಲೇ ತೊಂದರೆ ಕೊಡ್ತಿಲ್ಲ ಅಂದ್ಮೇಲೆ ಭಾರತದಲ್ಲಂತೂ ತೊಂದರೆ ಕೊಡಕ್ ಸಾಧ್ಯನೇ ಇಲ್ಲ. ಹೌದ್ರಾ? ಸೊ ಇದು ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಆಗ್ಲೇ ಹೇಳ್ತಾ ಇದ್ದೆ ಮೇಡಮ್ ಹತ್ರ, ಭಯ ಅನ್ನೋದು ಮನುಷ್ಯನಿಗೆ ಕಾಡುವಂತ ಒಂದು ದೊಡ್ಡ ಭೂತ. ಓಕೆನಾ? ಅದೊಂಥರ ಪಿಡುಗೋದು. ನಾವು ಎಷ್ಟು ಭಯ ಪಡ್ತೀವೋ ಅಷ್ಟು ನಮ್ಮನ್ನೆಲ್ಲರೂ ಭಯ ಪಡಿಸ್ತಾ ಹೋಗ್ತಾರೆ, ಆ ಥರ. ಸೊ ನೀವು ಟಿವಿ ಚಾನೆಲ್ಗಳಲ್ಲಿ ನೋಡಿರ್ತೀರಾ, ಈ ಟಿವಿ ಚಾನೆಲ್ಗಳೂ ನಿಮಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ, ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಕೊಡೋದಕ್ಕೋಸ್ಕರ ನಿಮಗೆ ಈ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ಬಿಟ್ಟು ಸರಿಯಾದ ಮಾಹಿತಿ ಕೊಡೋದಕ್ಕೋಸ್ಕರ ಈ ಕಾರ್ಯಕ್ರಮಗಳು ನಡೀತವೆ. ಓಕೆನಾ? ಫಸ್ಟು ನೀವು ಭಯ ಪಟ್ಕೊಳೋದು ನಿಲ್ಲಿಸ್ರಿ, ಭಯ ಪಟ್ಕೊಳಕ್ಕೆ ಹೋಗ್ಬೇಡಿ. ಈ ಸರ್ವೇ ಸಾಮಾನ್ಯವಾಗಿ ಶೀತ ನೆಗಡಿ ಮಾಡುವಂಥ ಒಂದು ವೈರಸ್. ಚೈನಾದಲ್ಲಿ ಯಾಕೆ ಅಷ್ಟೊಂದು ತೊಂದರೆ ಬಂತು ಅಂತಂದ್ರೆ, ಮೇ ಬಿ ಅ ಮ್ಯುಟೇಟೆಡ್ ವೈರಸ್, ಸ್ವಲ್ಪ ವಿರುಲೆನ್ಸ್ ಜಾಸ್ತಿ ಇರ್ಬೋದು. ಅಂತಂದ್ರೆ ನಾರ್ಮಲಿ ಒಂದು ಚಳಿಗಾಲದಲ್ಲಿ ಒಂದು 1000 ಜನಕ್ಕೆ ಈ ಸತಿ ಇನ್ಫೆಕ್ಷನ್ ಆಗಿದೆ ಅಂತಂದ್ರೆ
ಈ ಸತಿ ಒಂದು 5,000 ಜನಕ್ಕೆ ಇನ್ಫೆಕ್ಷನ್ ಆಗಿರ್ಬೋದು ಅಷ್ಟೇ. ಸ್ವಲ್ಪ ವೇರಿಯೇಷನ್ ಇನ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಲ್ ಹ್ಯಾಪನ್. ಸೊ ಹಾಗಾಗಿ ಕರೆಂಟ್ ಟೈಮ್ ಫ್ಲೂ ಇನ್ಫೆಕ್ಷನ್ ಈ ವರ್ಷ ಫ್ಲೂ ಇನ್ಫೆಕ್ಷನ್ ತುಂಬಾ ಜಾಸ್ತಿ ಆಯ್ತು. ಇನ್ಫ್ಲೂಯೆನ್ಸಾ ಈ ವರ್ಷ ತುಂಬಾ ತೊಂದರೆ ಕೊಟ್ಟು. ಹಾಗೇನೆ ಲಾಸ್ಟ್ 3 years ಅಲ್ಲಿ ಇನ್ಫ್ಲೂಯೆನ್ಸಾ ಇನ್ಫೆಕ್ಷನ್ ಅಷ್ಟು ಜಾಸ್ತಿ ಇದ್ದಿಲ್ಲ. ಅದಕ್ಕೂ ಮುಂಚೆ ಕೊರೋನಾ ತುಂಬಾ ತೊಂದರೆ ಕೊಡ್ತು, ಇವಾಗ ಕೊರೋನಾ ತೊಂದರೆ ಇಲ್ಲೇ ಇಲ್ಲ. ಸೊ ಆ ತರ ಈ ವೈರಸ್ ಅವುಗಳದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಜೆನೆಟಿಕ್ ಮೆಟೀರಿಯಲ್ ಏನಿರುತ್ತೆ ಅದರಲ್ಲಿ ವೇರಿಯೇಷನ್ಸ್ಗಳಾಗೋ ಚಾನ್ಸ್ ಇರೋದ್ರಿಂದ ಅವುಗಳದ್ದು ನೇಚರ್, ಅವುಗಳ ವಿರುಲೆನ್ಸ್ ಅಂತ ರೋಗ ಉತ್ಪತ್ತಿ ಮಾಡುವಂತ ಏನು ಶಕ್ತಿ ಇರುತ್ತಲ್ಲ ಅದು ವೇರಿಯೇಷನ್ ಆಗ್ತಾ ಇರುತ್ತೆ. ಒಂದು ವರ್ಷ ಜಾಸ್ತಿ ಇರುತ್ತೆ, ಒಂದು ವರ್ಷ ಕಡಿಮೆ ಇರುತ್ತೆ. ಸೊ ಈ ವರ್ಷ ಅಲ್ಲಿ ಮೋಸ್ಟ್ಲಿ ಚೈನಾದಲ್ಲಿ HMPV ವೈರಸ್ ಎಫೆಕ್ಟ್ ಜಾಸ್ತಿ ಇರ್ಬೋದು. ಇವಾಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ತುಂಬಾ ಬೇಗ ನಾವು ಅದಕ್ಕೆ ವೈರಲ್ ಅಂತ ಕರಿತೀವಿ, ವೈರಲ್ ವಿಡಿಯೋ ಅಂತ ಕರಿತೀವಿ. ವೈರಸ್ ಅಷ್ಟೇ ಬೇಗ ಸ್ಪ್ರೆಡ್ ಆಗುತ್ತೆ, ಹಾಗೆ ಈ ತರ ಇನ್ಫಾರ್ಮೇಶನ್ ಅಷ್ಟೇ ಬೇಗ ಸ್ಪ್ರೆಡ್ ಆಗುತ್ತೆ ಅಷ್ಟೇ. ಇದು ಬಿಟ್ರೆ ಇದರಿಂದ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಸರ್, ನಮ್ಮ ಕಾಲರ್ಸ್ ಕೂಡ ಕೇಳ್ತಾ ಇದ್ರು. ಈಗ ನೀವು ಹೇಳಿದ ಹಾಗೆ ಮ್ಯೂಟೇಷನ್ ಆಗುವಂಥ ವೈರಸ್ ಅಂದ್ರೆ ಅದೇ ವೈರಸ್ ಮ್ಯೂಟೇಷನ್ ಆಗ್ತಾ ಇರುತ್ತಾ ಅಥವಾ ಯಾವ ರೀತಿಯಾಗಿ ಈ ಒಂದು HMPV ವೈರಸ್ ಇರುವಂತದ್ದು ಅಂತ? ಈಗ ಪ್ರಕೃತಿ ಅಂದಮೇಲೆ ಬದಲಾವಣೆ ಆಗ್ತಾನೆ ಇರುತ್ತೆ, ಒಂದೇ ತರ ಇರಲ್ಲ. ಇಟ್ಸ್ ನಾಟ್ ಸ್ಟಾಗ್ನೆಂಟ್, ಇಟ್ ಈಸ್ ಡೈನಮಿಕ್, ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಪ್ರಕೃತಿಗೆ ಅನುಗುಣವಾಗಿ ಈ ಪ್ರಕೃತಿನಲ್ಲಿ ಇರೋ ಎಲ್ಲ ಜೀವಿಸ್ತಿರುವಂತ ಎಲ್ಲಾ ಪ್ರಾಣಿಗಳು, ಎಲ್ಲ ಇನ್ಕ್ಲೂಡಿಂಗ್ ವೈರಸಸ್, ಎಲ್ಲ ಜೀವಾಂಶಗಳು ಬದಲಾಗ್ತಾ ಇರ್ತವೆ. ಹಾಗೆ ವೈರಸ್ ಕೂಡ ಮನುಷ್ಯರು ಬೇಗ ಬದಲಾಗಲ್ಲ, ಯಾಕಂದ್ರೆ ವಿ ಆರ್ ಬಿಗ್, ವಿ ಆರ್ ಬಿಲ್ಡ್ ಸ್ಟ್ರಾಂಗರ್. ಸೊ ಲೈಕ್ ಅದು ದೊಡ್ಡ ಪ್ರಾಣಿಗಳು ಬೇಗ ಬದಲಾಗಲ್ಲ. ಆದ್ರೆ ಈ ಸಣ್ಣ ಸಣ್ಣ ಸೂಕ್ಷ್ಮಾಣುಗಳು ಇರ್ತಾವಲ್ಲ, ವೈರಸಸ್, ಬ್ಯಾಕ್ಟೀರಿಯಾ, ಇವುಗಳಲ್ಲಿ RNA ತುಂಬಾ ಕಡಿಮೆ ಇರುತ್ತೆ, DNA ಅಂಶ ತುಂಬಾ ಕಡಿಮೆ ಇರುತ್ತೆ. ಸೊ ಇದರಲ್ಲಿ ಬದಲಾವಣೆ ಚಾನ್ಸಸ್ ಈಸ್ ಮಚ್ ಮೋರ್ ಫಾಸ್ಟರ್. ಒಂದು ಈಗ ಬೇರೆ ಬೇರೆ ತಳಿಗಳು ಅಂತೀವಲ್ಲ, ಆ ತರ ಬೇರೆ ಬೇರೆ ತಳಿಗಳು ಬೇರೆ ಕಾಣಿಸ್ಕೊಂತ ಹೋಗುತ್ತೆ. ಈ ವಾತಾವರಣಕ್ಕೆ ಅನುಗುಣವಾಗಿ ಅವು ಬದಲಾಗ್ತಾ ಹೋಗ್ತವೆ. ಆಂಟಿಜೆನಿಕ್ ಶಿಫ್ಟ್ ಅಥವಾ ಆಂಟಿಜೆನಿಕ್ ಡ್ರಿಫ್ಟ್ ಅಂತ ಕರಿತೀವಿ. ಆಂಟಿಜೆನಿಕ್ ಶಿಫ್ಟ್ ಅಂತ ಅಂದ್ರೆ ಸಣ್ಣ ಪುಟ್ಟ ಚೇಂಜಸ್ ಆಗ್ಬಿಟ್ಟು ಈ ಸತಿ 1,000 ಜನಕ್ಕೆ ಮಾತ್ರ ಇನ್ಫೆಕ್ಷನ್ ಮಾಡಿದ್ದೀನಪ್ಪ, ಮುಂದಿನ ಸಲ 5,000 ಜನ ಪೇಷಂಟ್ಗೆ ಇನ್ಫೆಕ್ಟ್ ಮಾಡುವಂತ ಶಕ್ತಿ ತರೋಂತ ಬದಲಾವಣೆ ಆಗ್ತಾ ಇರುತ್ತೆ. ಕೆಲವೊಂದು ಟೈಮ್ ಅದು ವೀಕ್ನು ಆಗುತ್ತೆ, ಕೆಲವೊಂದು ಟೈಮ್ ಬದಲಾವಣೆ ಆಗೋದ್ರಿಂದ ಅದು ಇನ್ಫೆಕ್ಟಿವಿಟಿ ಕಡಿಮೆನೂ ಆಗುತ್ತೆ. ಸೊ ಆ ತರ ಈ ವೇರಿಯೇಷನ್ ಆಗ್ತಾ ಇರುತ್ತೆ. ಇದರಿಂದ ಒಂದು ಪರ್ಟಿಕ್ಯುಲರ್ ಸ್ಟ್ರಾಂಗ್ ಮ್ಯೂಟೇಷನ್ ವಿಚ್ ಮೇ ಮೇಕ್ ದ ವೈರಸ್ ಮಚ್ ಮೋರ್ ಸ್ಟ್ರಾಂಗರ್, ಲೈಕ್ ಹೌ ಕೊರೋನಾ ಕೇಮ್, ಹೌ ಇನ್ಫ್ಲೂಯೆನ್ಸಾ ಬಿಕೇಮ್ ಬ್ಯಾಡ್ ದಿಸ್ ಟೈಮ್. ಸೊ ಒಂದು ಸ್ಟ್ರಾಂಗ್ ಮ್ಯೂಟೇಷನ್ ವಿಚ್ ಮೇ ಇನ್ಕ್ರೀಸ್ ದ ಪವರ್ ಆಫ್ ದಿ ವೈರಸ್ ಕ್ಯಾನ್ ಕಾಸ್ ಪ್ರಾಬ್ಲಮ್. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು ಸರ್? ಮೇಡಮ್ ನಮ್ದು ನಂಜನಗೂಡಿದೆ ಮೇಡಮ್. ಓಕೆ, ನಿಮ್ಮ ಹೆಸರು? ಮೈಸೂರಿದೆ ಮೇಡಮ್. ಓಕೆ ಸರ್, ಏನ್ ಪ್ರಶ್ನೆ ಕೇಳಬೇಕಾಗಿತ್ತು? ನಿಮ್ಮ ಡೌಟ್ಸ್ ಏನಿದೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಕೇಳಿ. ಮೇಡಮ್ ಈಗ HMPV ವೈರಸ್ ಅಂತ ರೂಪಾಂತರಿಕ ಅಂತ ಹೇಳ್ತಾರಲ್ಲ, ಚೈನಾದಲ್ಲಿ ಎಲ್ಲಾ ಕಡೆ ಬಿದ್ದು ರೋಡಲ್ಲೇ ಸಾಯ್ತಿದ್ರೆ, ಹಾಸ್ಪಿಟಲ್ ಫುಲ್ ಭರ್ತಿ ಆಗಿದೆ ಅಂತ ಎಲ್ಲ ತೋರಿಸ್ತಲ್ಲ ನ್ಯೂಸ್ ಅಲ್ಲೆಲ್ಲ. ಚೈನಾದಿಂದ ಬರೋ ಇನ್ಫಾರ್ಮೇಶನ್ ಎಫೆಕ್ಟ್ ಇದೆ ಇದರಿಂದ ಅಂತ ಹೇಳ್ತಾರಲ್ಲ ಸರ್? ಹೌದು, ಚೈನಾದಿಂದ ಬರೋ ಇನ್ಫಾರ್ಮೇಶನ್ ಎಷ್ಟು ನಿಜ ಎಷ್ಟು ಸುಳ್ಳು ಅದ್ರ ಬಗ್ಗೆ ತರ್ಕ ಮಾಡೋದು ಬೇಡ. ಇವಾಗ ನೀವು ಕೇಳಿಸ್ಕೊಂಡ್ರಿ, ಇಬ್ರು ಒಂದು 3 ತಿಂಗಳು ಮಗು, ಒಂದು 8 ತಿಂಗಳು 10 ತಿಂಗಳು ಮಗು, ಇಬ್ಬರಿಗೂ HMPV ವೈರಸ್ ಬಂದ್ಬಿಡ್ತು ಅಂತ ಎಷ್ಟೊಂದ್ ಕಡೆ ಸುದ್ದಿ ಆಗಿ ದೊಡ್ಡ, ಅವ್ರೆಂದು ಮನೆ ಬಿಟ್ಟೆ ಹೊರಗಡೆ ಹೋಗಿಲ್ಲ ಮಕ್ಳುಗಳು. ಓಕೆನ್ರಾ? ಸೊ ಅವ್ರಿಗೆ ಹೆಂಗ್ HMPV ಬಂತು ಅಂದ್ರೆ, HMPV ನಮ್ ದೇಶದಲ್ಲಿ ಮುಂಚಿಂದನೂ ಇದೆ. ಚಳಿಗಾಲದಲ್ಲಿ ಶೀತ ನೆಗಡಿ ಆಗುವಂತ ಉತ್ಪತ್ತಿ ಮಾಡುವಂತ ವೈರಸ್ಗಳಲ್ಲಿ ಇದು ಒಂದು. ಸೊ ಸಾಮಾನ್ಯವಾಗಿ ಪರೀಕ್ಷೆ ಒಂದು ಸರ್ವೇಲೆನ್ಸ್ ಅಂತ ಮಾಡೇ ಮಾಡ್ತಾರೆ. ಸೊ ಒಂದು ಈಗ ವೈರಾಲಜಿ ಇನ್ಸ್ಟಿಟ್ಯೂಟ್ ಇದೆ ಇಂಡಿಯಾದಲ್ಲಿ, ಬೆಂಗಳೂರಲ್ಲಿ ಇದೆ. ಹಾಗೆ ಗವರ್ಮೆಂಟ್ ಅಲ್ಲೂ ಒಂದು ವಿಜಿಲೆನ್ಸ್ ಅಂತ ಸರ್ವೇಲೆನ್ಸ್ ಅಂತ ಮಾಡ್ತಾನೆ ಇರ್ತಾರೆ. ಸೊ ರ್ಯಾಂಡಮ್ ಆಗಿ ಯಾರಿಗೆ ಶೀತ ನೆಗಡಿ ಆಗಿರುತ್ತೆ ಅಂತರ್ನಲ್ಲಿ ಏನ್ ಸ್ಯಾಂಪಲ್ಸ್ಗಳು ತಗೊಂತೀವಿ, ಗೌರ್ಮೆಂಟ್ ಸೆಕ್ಟರ್ ಆಗಲಿ ಪ್ರೈವೇಟ್ ಸೆಕ್ಟರ್ ಆಗಲಿ, ಒಂದು ಪರ್ಟಿಕ್ಯುಲರ್ ರ್ಯಾಂಡಮ್ ಸ್ಯಾಂಪಲ್ಸ್ಗಳು ದೇ ಗೋ ಟು ವೈರಾಲಜಿ ಇನ್ಸ್ಟಿಟ್ಯೂಟ್ ಫಾರ್ ಟೆಸ್ಟಿಂಗ್. ಸೊ ಅವರು ಇವಾಗ ಈ ವಾತಾವರಣದಲ್ಲಿ, ಈ ಪರ್ಟಿಕ್ಯುಲರ್ ಸೀಸನ್ ನಲ್ಲಿ ಅಥವಾ ಈ ವರ್ಷದಲ್ಲಿ ಯಾವ ವೈರಸ್ ಜಾಸ್ತಿ ಇದೆ, ಯಾವ ವೈರಸ್ ಕಡಿಮೆ ಇದೆ, ಯಾವ ಬ್ಯಾಕ್ಟೀರಿಯಾ ಜಾಸ್ತಿ ಕಾಣಿಸ್ಕೊಂತಿದೆ ಅಂತ ಒಂದು ವಿಜಿಲೆನ್ಸ್ ಇಟ್ಕೊಂಡಿರ್ತಾರೆ. ಸೊ ಈ ಟೆಸ್ಟ್ ಮಾಡಿದಾಗ ಯಾಕೆ HMPV ವೈರಸ್ಗೆ ಹೆಸರು ಬಂತು ಅಂದ್ರೆ, HMPV ವೈರಸ್ ಅಲ್ಲಿ ತೊಂದರೆ ಕೊಡ್ತಾ ಇದೆ ಅಂತ ಹೇಳಿದಕ್ಕೆ ಈ ಮಕ್ಕಳು ಟೆಸ್ಟ್ ಮಾಡಿದಾಗ ಇವ್ರಿಗೆ ಇಲ್ಲಿರೋ HMPV ವೈರಸ್, ಇಂಡಿಯನ್ HMPV ವೈರಸ್ ಟೆಸ್ಟ್ ಪಾಸಿಟಿವ್ ಬಂದ ಕೂಡ ದಟ್ ಬಿಕಮ್ ಎ ಬಿಗ್ ನ್ಯೂಸ್. ಸೊ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಂಡಿಯನ್ HMPV ವೈರಸ್ ಪ್ರೆಸೆಂಟ್ಲಿ ಐ ಡೋಂಟ್ ಥಿಂಕ್ ಸೊ ದೇ ಆರ್ ಕಾಸಿಂಗ್ ಎನಿ ಪ್ರಾಬ್ಲಮ್. ಕಾಮನ್ ಕೋಲ್ಡ್, ಶೀತ ನೆಗಡಿ ಆಗಿ ಬಂದು ಒಂದು 2-3 ದಿನ ಬೇಡ, ಮ್ಯಾಕ್ಸಿಮಮ್ 5 ದಿನ. ಇದು ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ತೊಂದರೆ ಕೊಡುತ್ತೆ, ಯಾಕಂದ್ರೆ ಮಕ್ಕಳಲ್ಲೇ ಜಾಸ್ತಿ ಇನ್ಫೆಕ್ಟ್ ಆಗುವಂತ ವೈರಸ್. ಯಾಕಂದ್ರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಬೇರೆ ಮಕ್ಕಳ ಜೊತೆ ಬರೀತಾರೆ, ಒಬ್ರಲ್ಲೊಬ್ರು ಬೇಗ ಸ್ಪ್ರೆಡ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಮಕ್ಕಳಲ್ಲಿ ಜಾಸ್ತಿ.
ಹಾಗೆ ವಯಸ್ಕರಲ್ಲಿ ತುಂಬ ವಯಸ್ಸಾಗರಲ್ಲಿ ತೊಂದರೆ ಜಾಸ್ತಿ ಕೊಡುತ್ತೆ ಅಂದರೆ ಈ ಮಕ್ಕಳು ಸ್ಕೂಲಿಂದ ಮನೆಗೆ ಬರ್ತಾರೆ, ಮನೆಗೆ ಬಂದಾಗ ಅಜ್ಜಿ ತಾತ ಜೊತೆ ಮುದ್ದಾಡ್ಕೊಂಡು ಚೆನ್ನಾಗಿರ್ತಾರೆ. ಸೊ ಇವರಿಂದ ಅವರಿಗೆ ವೈರಸ್ ಸ್ಪ್ರೆಡ್ ಆಗುತ್ತೆ. ಆವಾಗ ಅವ್ರಿಗೆ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಅವ್ರಿಗೆ ತೊಂದರೆ ಕೊಡೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಎಕ್ಸ್ಟ್ರೀಮ್ ಏಜಸ್ಸಲ್ಲಿ ತೊಂದರೆ ಕೊಡ್ತಾ ಇದೆ ಅಂತ ಎಲ್ಲ ಕಡೆ ವಿಷಯ ಇರೋದು, ಇದು ನಿಜ ಕೂಡ. ಸೊ ಚೈನಾದಿಂದ ಬರೋ ಇನ್ಫಾರ್ಮೇಷನ್ ಬಗ್ಗೆ ಭಾಳ ತಿಳ್ಕೊಳಕ್ಕೆ ಹೋಗ್ಬೇಡಿ. ಇಂಡಿಯನ್ HMPV ವೈರಸ್ ಅಷ್ಟೇನು ತೊಂದರೆ ಕೊಡ್ತಾ ಇಲ್ಲ ಆಸ್ ಆಫ್ ನೌ. ವಿ ವಿಲ್ ವೇಟ್ ಅಂಡ್ ಸಿ. ಮುಂದೆ ಅದೇ ಮ್ಯುಟೇಟೆಡ್ ವೈರಸ್ ಇಲ್ಲಿಗೆ ಬಂದು ಏನಾದ್ರು ತೊಂದರೆ ಕೊಡ್ತಿದೆ ಅಂದರೆ ಮಾತ್ರ ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡ್ಬೋದು. ಪ್ರೆಸೆಂಟ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಹೇಗೆ ನಾವು ತಿದ್ಕೋಬೇಕು, ನಾವು ಹೇಗೆ ಆರೋಗ್ಯವಾಗಿರಬೇಕು ಅನ್ನೋದ್ ಕಡೆ ಗಮನ ಕೊಟ್ಬಿಟ್ರೆ ಯಾವ ವೈರಸ್ಸು ನಮಗೆ ಏನು ತೊಂದರೆ ಕೊಡೋ ಸಾಧ್ಯ ಇಲ್ಲ. ನಿಜ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರ್, ಈಗ ಅಕಸ್ಮಾತ್ HMPV ವೈರಸ್ ಬಂತು ಅಂತಂದ್ರೆ, ನೀವು ಹೇಳಿದ ಲಕ್ಷಣಗಳು ಕಾಣಿಸ್ಕೊಳ್ತು ಅಂದ್ರೆ ಯಾವ ರೀತಿ ಟೆಸ್ಟ್ ಗಳನ್ನ ಮಾಡಿಸ್ಕೊಳ್ಬೇಕಾಗತ್ತೆ? ನೀವು ಕೊರೋನಾ ಟೈಮಲ್ಲೂ ಎಲ್ಲರಿಗೂ ನೇಸೋಫೆರಿಂಜಿಯಲ್ ಸ್ವ್ಯಾಬ್ ಅಂತ ಏನು ಟೆಸ್ಟ್ ಮಾಡ್ತೀವಲ್ಲ, ಇದನ್ನು ಅದೇ ಥರನೇ ಮಾಡ್ತಾರೆ. ಮೂಗಲ್ಲಿ ಮತ್ತೆ ಬಾಯಲ್ಲಿ ಒಂದು ಸ್ವ್ಯಾಬ್ ಟೆಸ್ಟ್ ಮಾಡಿಬಿಟ್ಟು ಅಲ್ಲಿರೋ ಸ್ವಲ್ಪ ಎಂಜಲಾಂಶ ಇರುತ್ತೆ, ಅದನ್ನ ತೆಗೆದುಬಿಟ್ಟು ಟೆಸ್ಟಿಗೆ ಕಳಿಸ್ಕೊಡ್ತೀವಿ. ಸೇಮ್ ವೈರಲ್ ಲೋಡ್ ಏನಿದೆ ಅಂತ ನೋಡ್ತೀವಿ. ನೋಡ್ಬಿಟ್ಟು HMPV ಅದು ಪಾಸಿಟಿವ್ ಅಂತಂದರೆ ಇದು ಪಾಸಿಟಿವ್ ಇದೆ, ಈ ವೈರಸ್ಸಿಂದ ತೊಂದರೆ ಆಗಿದೆ ಅಂತ ಅಷ್ಟೇ ಗೊತ್ತಾಗುತ್ತೆ. ಅಷ್ಟೇ ಸಾಕು. ಅದನ್ನು ಈಗ ಪ್ರೆಸೆಂಟ್ಲಿ ಅದಕ್ಕೆ ಗಾಬರಿಯಾಗಿ ಯಾರು ಟೆಸ್ಟ್ಗಳು ಮಾಡ್ತಾ ಇಲ್ಲ, ಮಾಡೋ ಅವಶ್ಯಕತೆನೂ ಇಲ್ಲ ಅನ್ಕೊಂತೀನಿ. ಶೀತ ನೆಗಡಿ ಆದರೆ ನಿಮಗೆ ಆ ಭಯ ಇದ್ದರೆ, ಇಲ್ಲ ನಾನು ಚೆಕ್ ಮಾಡ್ಕೊತೀನಿ ಯಾವ ವೈರಸ್ ಇದನ್ನು ಚೆಕ್ ಮಾಡ್ಕೋಬೇಕು ಅಂತಂದರೆ, ನೀವು ನಿಯರ್ ಬೈ ಯಾವುದೇ ಲ್ಯಾಬಿಗೆ ಹೋದ್ರೂ ಒಂದು ನೇಸೋಫೆರಿಂಜಿಯಲ್ ಸ್ವ್ಯಾಬ್ ಅಂತ ಮಾಡ್ತಾರೆ. ಗೌರ್ಮೆಂಟ್ ಸೆಕ್ಟ್ರಲ್ಲೂ ಇದೆ, ಪ್ರೈವೇಟ್ ಸೆಕ್ಟ್ರಲ್ಲೂ ಇದೆ. ಹೋಗ್ಬಿಟ್ಟು ಟೆಸ್ಟ್ ಮಾಡೋದು, ಅದು ಪಾಸಿಟಿವ್ ಬಂದರೂ ಬರದೇ ಇದ್ದರೂ ನೀವು ಶೀತ ನೆಗಡಿಗೆ ಒಂದು ಆ್ಯಂಟಿಹಿಸ್ಟಮಿನಿಕ್ ಅದು ಟ್ಯಾಬ್ಲೆಟ್ ತೊಗೊತೀರಾ, ಲೈಕ್ ಲಿವೋಸಿಟ್ರಿಜಿನ್ನು ಅಥವಾ ಏನೊಂದು ಟ್ಯಾಬ್ಲೆಟ್ ತೊಗೊಂಡು ನೆಗಡಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಜ್ವರ ಮೈಕೇನೋ ಸುಸ್ತು ಇತ್ತು ಅಂದರೆ ಒಂದು ಪ್ಯಾರಾಸ್ಟಮಾಲ್ ಟ್ಯಾಬ್ಲೆಟ್ ತೊಗೊತೀರಾ. ಅಷ್ಟು ತೊಗೊಂಡ್ರೆ ಈ ಕಾಯಿಲೆ ತಕ್ಷಣ ಗುಣಮುಖ ಆಗುತ್ತೆ. ತೊಂದರೆ ಯಾರಿಗೆ ಜಾಸ್ತಿ ಕಾಣಿಸ್ಕೊಳುತ್ತೆ ಅಂಥವರಿಗೆ ವಿ ಹ್ಯಾವ್ ಟು ಸಿ ಅವ್ರ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿದೆನಾ, ನಿಮೋನಿಯಾ ಆಗಿದೆನಾ ಪರೀಕ್ಷೆ ಮಾಡಿಬಿಟ್ಟು ತಕ್ಕನಂಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಅನುಕೂಲ ಆಗುತ್ತೆ. ಮುಖ್ಯವಾಗಿ ನೀವು ಹೇಳಿದಂಥ ಟ್ಯಾಬ್ಲೆಟ್ಸ್ ಎಲ್ಲ ಡಾಕ್ಟರ್ ಹತ್ರ ಹೋಗಿ ತಗೊಳ್ಬೇಕು. ಹೌದೌದು, ಓವರ್ ದ ಕೌಂಟರ್ ಸಿಗಲ್ಲ ಅಂತಲ್ಲ, ಎಲ್ಲರಿಗೂ ತೊಗೋಬೇಕಂತಿಲ್ಲ. ಪ್ಯಾರಾಸ್ಟಮಾಲ್ ಎಲ್ಲ ಕಡೆ ಕಾಮನ್ ಆಗಿ ಅವೈಲಬಲ್ ಇರುತ್ತೆ, ಸಿಟ್ರಿಜಿನ್ ಟ್ಯಾಬ್ಲೆಟ್ ಎಲ್ಲ ಕಾಮನ್ ಅವೈಲಬಲ್ ಇರುತ್ತೆ. ಸೊ ಎಲ್ಲರೂ ಡಾಕ್ಟರ್ ಹತ್ರ ಓಡ್ ಬಂದು ನೇಸಲ್ ಸ್ವ್ಯಾಬ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋ ಭಯ ಏನಿಲ್ಲ. ಕೊರೋನಾ ಥರ ಆ ಥರ ಭಯ ಏನಿಲ್ಲ. ಇವಾಗ ಆ ಥರ ರೋಗಗಳು ಕಾಣಿಸ್ಕೊಂಡಾಗ ನೀವು ಸದ್ಯಕ್ಕೆ ಆ್ಯಂಟಿಹಿಸ್ಟಮಿನಿಕ್ಸ್ ತೊಗೊಳ್ರಿ, ಪ್ಯಾರಾಸ್ಟಮಾಲ್ ತೊಗೊಳ್ರಿ, ಓವರ್ ದ ಕೌಂಟರ್ ಸಿಗ್ತದೆ. ಕಡಿಮೆ ಆಗ್ತಿಲ್ಲ ಅಂದರೆ ದಯಮಾಡಿ ವೈದ್ಯರ ಹತ್ರ ತಕ್ಷಣ ಹೋಗಿ ಟ್ರೀಟ್ಮೆಂಟ್. ಯಾಕಂದರೆ ಕಾಯಿಲೆ ಉಲ್ಬಣ ಆಗ್ತಿರ್ಬೋದು, ಕಾಯಿಲೆ ತೀವ್ರ ಜಾಸ್ತಿ ಆಗ್ತಿರ್ಬೋದು, ನಿಮ್ಮ ಜ್ವರ ಕಂಟಿನ್ಯೂಸ್ಲಿ ಬರ್ತಾ ಇದೆ, ಗುಳಿಗೆ ತೊಗೊಂಡ್ರು ಕಡಿಮೆ ಆಗ್ತಾ ಇಲ್ಲ, ಶೀತ ನೆಗಡಿ ಜಾಸ್ತಿ ಆಗ್ತಾ ಇದೆ, ಕೆಮ್ಮು ಜಾಸ್ತಿ ಆಗ್ತಾ ಇದೆ, ಕಫ ತುಂಬ ಬರ್ತಾ ಇದೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ತುಂಬ ಜನ ಪಲ್ಸ್ ಆಕ್ಸಿಮೀಟರ್ ಇರುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗ್ತಾ ಇದೆ, ಆಕ್ಸಿಜನ್ ಲೆವೆಲ್ ಏನಾದರೂ ಬಾರ್ಡರ್ ಲೈನ್ ಇದೆ, ಡ್ರಾಪ್ ಆಗ್ತಿದೆ ಅಂದರೆ ದಯಮಾಡಿ ತಕ್ಷಣ ಆವಾಗ ನೀವು ವೈದ್ಯಕೀಯ ಸಲಹೆ ಪಡಿಬೇಕು. ಶ್ವಾಸಕೋಶ ತಜ್ಞರ ಹತ್ರನೇ ಹೋಗಿ ಅಥವಾ ಫಿಸಿಷಿಯನ್ ಹತ್ರ ಹೋಗಿ ತೋರಿಸ್ಕೊಂಡ್ಬಿಟ್ಟು ತಕ್ಷಣ ಅದಕ್ಕೆ ಚಿಕಿತ್ಸೆ ಕರೆಕ್ಟ್ ತಗೊಂಡ್ಬಿಟ್ರೆ ಕಾಯಿಲೆ ಬೇಗ ಗುಣಮುಖ. ಓಕೆ ಸರ್, ಹಾಗಾದ್ರೆ ತುಂಬಾ ಜನಕ್ಕೆ ಇವಾಗ ಇರುವಂತ ಪ್ರಶ್ನೆ, ಯಾವಾಗ ನಾವು ಹಾಸ್ಪಿಟಲ್ಗೆ ಬರಬೇಕು, ಯಾವಾಗ ಹಾಸ್ಪಿಟಲೈಸ್ ಆಗಬೇಕು ಅನ್ನುವಂಥದ್ದು, ಅಂದ್ರೆ ಯಾವ ಲಕ್ಷಣಗಳು ಅಥವಾ ಯಾವ ಒಂದು ಸ್ಟೇಜಲ್ಲಿ ಬರ್ಬೇಕು ನಾವು? ಸ್ಟಾರ್ಟಿಂಗ್ ಅಲ್ಲಿ ಈ ತರ ವೈರಲ್ ಪ್ರೋಡ್ರೋಮ್ಸ್ಗಳು ಕಾಣಿಸ್ಕೊಂಡಾಗ, ಅದೇ ಶೀತ ನೆಗಡಿ, ಮೈಕೈ ನೋವು, ಸುಸ್ತು, ಜ್ವರ ಇದು ಬಂದಾಗ ಪ್ಯಾರಾಸಿಟಮಾಲ್ ಆ್ಯಂಟಿಹಿಸ್ಟಮಿನಿಕ್ ತೊಗೊಂಡ್ರೆ ತಕ್ಷಣ ಕಡಿಮೆ ಆಗಬೇಕು. 90% ಪೀಪಲ್ ಎಲ್ಲ ಕಡಿಮೆ ಆಗ್ತದೆ. ಎಕ್ಸ್ಟ್ರೀಮ್ ಏಜಸ್ ಲೈಕ್ ಸಣ್ಣ ಮಕ್ಕಳು ಅಥವಾ ವಯಸ್ಕರರು ಅವರಲ್ಲಿ ತೊಂದರೆ ಜಾಸ್ತಿ ಆಗ್ಬೋದು, ಕಾಯಿಲೆ ತೀವ್ರತೆ ಜಾಸ್ತಿ ಆಗ್ಬೋದು. ಅವ್ರಿಗೆ ಜ್ವರ ಬಿಟ್ಟು ಬರ್ತಾ ಇದೆ, ನಿಲ್ತಾನೆ ಇಲ್ಲ, ಕೆಮ್ಮು ಜಾಸ್ತಿ ಆಗ್ತಾ ಇದೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ, ಹಾಗೆ ಶೀತ ನೆಗಡಿ ತುಂಬ ಜಾಸ್ತಿ ಆಗಿದೆ, ತುಂಬ ಸುಸ್ತಾಗ್ತಿದ್ದಾರೆ, ಡಿಹೈಡ್ರೇಷನ್, ಮೈಯಲ್ಲಿ ನೀರಿನಂಶ ಕಡಿಮೆ ಆಗ್ತಾ ಇದೆ, ಈ ಥರ ತೊಂದರೆಗಳು ಕಾಣಿಸ್ಕೊಂತಂದರೆ ಇವರಿಗೆ ನಾವು ಹಾಸ್ಪಿಟಲೈಸ್ ಮಾಡ್ತೀವಿ. ಅವ್ರ ಹೈಡ್ರೇಷನ್ ಇಂಪ್ರೂವ್ಮೆಂಟ್ ಮಾಡ್ತೀವಿ ಫ್ಲೂಯಿಡ್ಸ್ ಮೂಲಕ, ಅಥವಾ ಬಾಯಿಂದ ನೀರು ಜಾಸ್ತಿ ಕುಡಿಯೋ ಥರ ಫ್ಲೂಯಿಡ್ ಕಂಟೆಂಟ್ ಜಾಸ್ತಿ ಮಾಡ್ತೀವಿ. ಹಾಗೆ IV ಮೆಡಿಕೇಶನ್ಸ್ಗಳು ಬರುತ್ತೆ, ಪ್ಯಾರಾಸ್ಟಮಾಲ್ಸ್, ಹಾಗೆ ಬೇರೆ IV ಮೆಡಿಸಿನ್ಸ್ಗಳು ಕೊಟ್ಬಿಟ್ಟು ಅಡ್ಮಿಷನ್ ಮಾಡ್ತೀವಿ. ಅಕಸ್ಮಾತ್ ಉಸಿರಾಡ್ಲಿಕ್ಕೆ ತುಂಬ ಜಾಸ್ತಿ ಆಗ್ತಾ ಇದೆ, ನಿಮೋನಿಯಾ ಎಲ್ಲ ಆಗಿದೆ ಅಂದರೆ ಅಂಥವರಿಗೆ ICU ಅಡ್ಮಿಷನು, ವೆಂಟಿಲೇಟರ್ ಸಪೋರ್ಟ್ ಎಲ್ಲ ಬೇಕಾಗ್ಬೋದು. ಬಟ್ ಆದರೆ ಈ ಪರ್ಟಿಕ್ಯುಲರ್ HMPV ವೈರಸ್ ಇಂದ ICUನಲ್ಲಿ ವೆಂಟಿಲೇಟರ್ಗೆ ಹೋಗುವಂಥ ಪರ್ಸೆಂಟೇಜ್ ಐ ವುಡ್ ಸೇ ರಾದರ್ 0.1 to 0.5%. ವೆರಿ ವೆರಿ ಮೀಗರ್. ಓಕೆ, ಎಸ್ ಸರ್, ಕರೆ ಇದೆ ತಗೊಳ್ಳೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾನು ಉಡುಪಿಯಿಂದ ಸರಸ್ವತಿ ಅಂತ. ಓಕೆ, ನಿಮ್ಮ ಪ್ರಶ್ನೆ ಏನಿದೆ? ಡಾಕ್ಟರ್ ಇದ್ದಾರೆ, ಮಾತಾಡಿ, ಕೇಳಿ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ನನ್ನ ಪ್ರಶ್ನೆ ಏನಂದ್ರೆ,
ಶ್ವಾಸಕೋಶದ ಕ್ಯಾನ್ಸರ್ ಆಗಿ ಗುಣಮುಖರಾದವರಿಗೆ ಆ ವೈರಸ್ ಏನಾದ್ರೂ ತಗುಲುವ ಸಂಭವ ಇದೆಯಾ? ಅವರಿಗೆ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ. ಹೌದು. ಸೊ ಆದ್ರೆ ಗುಣಮುಖರಾಗಿದ್ದಾರೆ. ಹೌದು, 5 ವರ್ಷದಿಂದ ಗುಣ ಆಗಿದ್ದಾರೆ. ಹೌದು. ಈಗ ರೋಗ ನಿರೋಧಕ ಶಕ್ತಿ ಯಾರಿಗೆ ಕಡಿಮೆ ಇರುತ್ತೆ ಅಂತವರಿಗೆ ಯಾವುದೇ ರೀತಿಯಾದ ವೈರಲ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಈ ತರ ತೊಂದರೆ ಇದ್ರೆ, ಫಾರ್ ಎಕ್ಸಾಂಪಲ್ ಸಕ್ಕರೆ ಕಾಯಿಲೆ ಜಾಸ್ತಿ ಇದ್ರೆ, ಕ್ಯಾನ್ಸರ್ ಪೀಡಿತರಾಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂತಾ ಇದ್ರೆ ಅಥವಾ ಅದನ್ನು ಗುಣಮುಖ ಆಗಿದ್ರೆ, ಹಾಗೆ ಬೇರೆ ಎಕ್ಸ್ಟ್ರೀಮ್ ಆಫ್ ಏಜಸ್ಗಳಿದ್ರೆ, ಬೇರೆ ಬೇರೆ ಕಾಯಿಲೆಗಳು, ಅದು ಕಿಡ್ನಿ ಸಮಸ್ಯೆ, ಹಾರ್ಟ್ ಸಮಸ್ಯೆ, ಪ್ರೀ ಎಕ್ಸಿಸ್ಟಿಂಗ್ ಲಂಗ್ಸ್ ಸಮಸ್ಯೆ, ಈ ಥರ ಏನೋ ತೊಂದರೆಗಳು ಮುಂಚೆಂದೂ ಇರುತ್ತೆ ಅಂತಂದರೆ ಅವರಲ್ಲಿ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಸೊ ಅವರು ಜಾಸ್ತಿ ಪ್ರೊಟೆಕ್ಷನ್ ತಗೋಬೇಕಂದ್ರೆ ಏನಿಲ್ಲ, ಬೇಸಿಕಲಿ ಕ್ರೌಡೆಡ್ ಪ್ಲೇಸಿಗೆ ಹೋಗೋ ಅವಶ್ಯಕತೆ ಇಲ್ಲ. ತುಂಬ ಹೋಗಲೇಬೇಕು ಅನ್ನೋ ಪರಿಸ್ಥಿತಿ ಬಂದರೆ N95 ಮಾಸ್ಕ್ ಹಾಕಿ. ಮನೆಯಿಂದ ಹೊರಗಡೆ ಬಂದರೆ ಇವಾಗ ಮಾಸ್ಕ್ ಧರಿಸೋದು ಸರ್ವೇ ಸಾಮಾನ್ಯವಾದ ಟ್ರೆಂಡ್ ಆಗಿದೆ. ಮಾಸ್ಕ್ ಧರಿಸಿ, ಕೈ ಶುದ್ಧವಾಗಿ ಇಟ್ಕೊಳ್ಳಿ, ಒಳ್ಳೆ ಆಹಾರ ತಗೊಳ್ಳಿ, ಒಳ್ಳೆ ಪೌಷ್ಟಿಕಾಂಶ ಆಹಾರ ತಿನ್ನಿ, ನಿಮ್ಮನ್ನು ನೀವು ಹೈಡ್ರೇಷನ್ ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, 2 ರಿಂದ 2.5 ಲೀಟ್ರು 3 ಲೀಟ್ರ್ ನೀರು ಚೆನ್ನಾಗಿ ಕುಡೀರಿ. ಸೊ ಈ ಥರ ನಿಮ್ಮ ಪ್ರತಿದಿನ ವ್ಯಾಯಾಮ ಮಾಡಿ, ಒಳ್ಳೆ ಎಕ್ಸಸೈಸ್ ಮಾಡಿ, ದೇಹ ಗಟ್ಟಿಯಾಗಿ ಇಟ್ಕೊಳ್ಳಿ. ಈ ಥರ ನೀವು ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ದೈನಂದಿನ ಜೀವನ ಶೈಲಿನ ನೀವು ಆರೋಗ್ಯಕರವಾಗಿ ಇಟ್ಕೊಂಡ್ರೆ ಈ ತರ ಸಮಸ್ಯೆಗಳು ನಿಮ್ಗೆ ಏನು ಜಾಸ್ತಿ ಕಾಡಲ್ಲ. ವೀಕ್ಷಕರೇ, ನಿಮ್ಗೂ ಕೂಡ ಶ್ವಾಸಕೋಶದ ಆರೋಗ್ಯದ ಕುರಿತಂತೆ ಅಥವಾ ನಿಮ್ಮ ಲಂಗಲ್ಲಿ ಏನಾದ್ರು ಇನ್ಫೆಕ್ಷನ್ ಆಗ್ತಾ ಇದೆ ಅಥವಾ ನಮ್ಮ ಪದೇ ಪದೇ ಸೈನಸೈಟಿಸ್ ಆಗ್ತಾ ಇದೆ, ಆಸ್ತಮಾ ಆಗ್ತಾ ಇದೆ, ಈ ರೀತಿಯಾದ ಏನೇ ಒಂದು ಪ್ರಶ್ನೆಗಳಿದ್ರು ಕೂಡ ನೀವು ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಬಹುದು. ನಮ್ಮ ಜೊತೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ನ ಪಲ್ಮನಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಶಿವಲಿಂಗ ಸ್ವಾಮಿ ಸಾಲಿಮಠ್ ಸರ್ ಇದ್ದಾರೆ. ನಿಮ್ಮ ಪ್ರಶ್ನೆಗಳನ್ನ ನೇರವಾಗಿ ಡಾಕ್ಟರ್ ಹತ್ರ ಕೇಳಬಹುದು. ಇವತ್ತು ಬಹಳ ಮುಖ್ಯವಾಗಿ HMPV ವೈರಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಸರ್. ಈಗ HMPV ವೈರಸ್ ಬಂದ ನಂತರ ಅಕಸ್ಮಾತ್ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗಬಹುದು, ಆಗುತ್ತಾ? ಆದ್ರೆ 98% ಏನೂ ಆಗಲ್ಲ. ಓಕೆ. ಎಕ್ಸ್ಟ್ರೀಮ್ ಆಫ್ ಏಜಸ್, ಸಣ್ಣ ಮಕ್ಕಳಲ್ಲಿ ಅಥವಾ ವಯಸ್ಕರಲ್ಲಿ ಈ ಸೋಂಕಾಗಿ ಇದು ಕಾಯಿಲೆಯಾಗಿ ಪರಿವರ್ತನೆಯಾಗಿ ಕಾಯಿಲೆ ತೀವ್ರವಾಗಿ ಉಸಿರಾಡ್ಲಿಕ್ಕೆ ಕಷ್ಟ ಆದರೆ, ಜ್ವರ ತುಂಬ ನಿಲ್ತಾನೆ ಇಲ್ಲ ಅಂದರೆ, ಉಸಿರಾಡ್ಲಿಕ್ಕೆ ಕಷ್ಟ ಯಾಕಾಗುತ್ತೆ ಅಂದರೆ ಶ್ವಾಸಕೋಶದಲ್ಲಿ ನಿಮೋನಿಯಾ ಆದರೆ, ಶ್ವಾಸಕೋಶದಲ್ಲಿ ಕಫ ಕಟ್ಕೊಂಡು ನಿಮೋನಿಯಾ ಆದರೆ ಅಂಥ ಟೈಮಲ್ಲಿ ಅವರು ವೆಂಟಿಲೇಟ್ರಿಗೆ ಹೋಗೋ ಚಾನ್ಸಸ್ ಬರುತ್ತೆ. ಸೊ ICU ಅಡ್ಮಿಷನ್ ಮಾಡಬೇಕಾಗ್ತದೆ, ವೆಂಟಿಲೇಟ್ರಲ್ಲಿ ಹೋಗೋ ಚಾನ್ಸಸ್ ಇರ್ತದೆ. ಆದರೆ ಇದು ತುಂಬ ವಿರಳ, ತುಂಬಾ ರೇರ್. ಈ ಥರ ಆಗೋ ಚಾನ್ಸಸ್ಗಳು ತುಂಬಾ ಕಡಿಮೆ. ಸೊ ಒಂದು ಶ್ವಾಸಕೋಶಗಳು ಡ್ಯಾಮೇಜ್ ಆಗಿ ಶ್ವಾಸಕೋಶದಲ್ಲಿ ನಿಮೋನಿಯಾ ಆಗಿ ಅವರು ICUನಲ್ಲಿ ವೆಂಟಿಲೇಟರ್ನಲ್ಲಿ ಇರೋ ಚಾನ್ಸಸ್ ಇರ್ತದೆ, ಆದರೆ ತುಂಬ ಕಡಿಮೆ. ಆಮೇಲೆ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತ ಕರಿತೀವಿ. ಈಗ ವೈರಲ್ ಇನ್ಫೆಕ್ಷನ್ ಆದಮೇಲೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ, ಕುಂದುತ್ತೆ. ಇಂಥ ಟೈಮಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳು ಕೂಡ ಜಾಸ್ತಿ. ಸೊ ಆಲ್ರೆಡಿ ವೀಕ್ ಆಗಿರೋ ಬಾಡಿ ಮೇಲೆ ಇನ್ನು ಸೆಕೆಂಡ್ ಅಟ್ಯಾಕ್ ತರ. ಓಕೆನಾ? ಸೊ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕೂಡ ಆದಾಗನೂ ಅವರಿಗೆ ಜ್ವರ ಬರೋದಿಲ್ಲ. ಇಂಥ ಟೈಮಲ್ಲಿ IV ಆಂಟಿಬಯೋಟಿಕ್ಸ್ಗಳು, ಆಂಟಿವೈರಲ್ ಡ್ರಗ್ಸ್ಗಳು ಕೊಡ್ತಿರ್ತೀವಿ. ಜೊತೆಗೆ ಬೇರೆ ಡಿಹೈಡ್ರೇಷನ್ ಆದರೆ, ಡಿಹೈಡ್ರೇಷನ್ ಇಸ್ ಒನ್ ಆಫ್ ದಿ ಕಾಂಪ್ಲಿಕೇಶನ್. ತುಂಬ ಡಿಹೈಡ್ರೇಷನ್ ಆದ್ರೂ ದೇಹ ತುಂಬ ಕ್ಷೀಣಿಸುತ್ತೆ, ಇದು ಒಂದು. ಸೊ ಈ ಕಾಂಪ್ಲಿಕೇಶನ್ಗಳನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಚೆನ್ನಾಗಿ ನೀರು ಕುಡೀರಿ, ಭಾಳ ಇಂಪಾರ್ಟೆಂಟ್. ಡಿಹೈಡ್ರೇಷನ್ ಅವಾಯ್ಡ್ ಆಗುತ್ತೆ. ಜ್ವರ ಬಂದಾಗ, ಸುಸ್ತಿದ್ದಾಗ ಬಾಯಿ ಕೆಟ್ಟೋಗಿರುತ್ತೆ, ನೀರು ಕುಡಿಬಾರ್ದು ಅನ್ಸುತ್ತೆ, ಆದ್ರೆ ನೀರು ಕುಡಿಬೇಕು, ಮುಳ್ಳಿಂದ ಮುಳ್ಳ ತೆಗಿಬೇಕು, ನೀರು ಚೆನ್ನಾಗಿ ಕುಡಿಬೇಕು, ಅವಾಗ ಡಿಹೈಡ್ರೇಷನ್ ಕರೆಕ್ಟ್ ಆಗುತ್ತೆ. ಆಮೇಲೆ ತುಂಬ ಸುಸ್ತಿದ್ದಾರೆ ಅಂತಂದ್ರೆ ನೀವು ಭಾಳ ಸಿಂಪಲ್, ನೀವು ಇವಾಗ ORS ಸೊಲ್ಯೂಷನ್ಗಳು, ಎಲೆಕ್ಟ್ರಾಲ್ ಸೊಲ್ಯೂಷನ್ಗಳು ಸಿಗುತ್ತೆ. ಈ ORS ಅಲ್ಲಿ ಟೆಟ್ರಾ ಪ್ಯಾಕ್ ಬರುತ್ತೆ, ಅದು ORS ಸೊಲ್ಯೂಷನ್ ಅಲ್ಲ. ದಯಮಾಡಿ ಎಲ್ಲರೂ ತಿಳ್ಕೊಳ್ಳಿ ಇದನ್ನ. ORS ಅಂತ ಟೆಟ್ರಾ ಪ್ಯಾಕ್ ಸಿಗ್ತದೆ ನಿಮ್ಮ ಮೆಡಿಕಲ್ ಶಾಪ್ಗಳಲ್ಲ. ಅದ್ರ ಮೇಲೆ ಬರೆದಿದ್ದಾರೆ, ದಿಸ್ ಈಸ್ ನಾಟ್ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ. ಇಟ್ ಈಸ್ ಓನ್ಲಿ ಅ ಬ್ರ್ಯಾಂಡ್ ನೇಮ್ which is proposing that way. Drink ashte. It is just a drink. It is not rejuvenating drink. Otherwise it is not ORS solution. ಎಲೆಕ್ಟ್ರಾಲ್ ಪೌಡರ್ ಬರುತ್ತೆ, ಅದನ್ನು ನೀವು 1 ಲೀಟ್ರ್ ಬಾಟ್ಲಲ್ಲಿ 1 ಪ್ಯಾಕೆಟ್ ಪೂರ್ತಿ ಹಾಕ್ಬಿಟ್ಟು ಇಡೀ ದಿನ ಸ್ವಲ್ಪ ಸಿಪ್ ಮಾಡ್ತಾ ಇರಬೇಕು. ಅದಲ್ಲದೆ ಪಕ್ಕದಲ್ಲಿ ಇನ್ನೂ 1 ಲೀಟ್ರ್ 2 ಲೀಟ್ರ್ ನೀರನ್ನ ಕುಡಿತಾ ಹೋಗಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್, ಡಿಹೈಡ್ರೇಷನಿಂದ ಆಗಿರೋ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಸರಿ ಹೋಗ್ತದೆ. ನಿಮಗೆ ಎಲೆಕ್ಟ್ರಾಲ್ ಪೌಡರ್ ಸಿಗ್ತಿಲ್ಲ ಅಂತ ಅಂದರೆ, ಇವಾಗ ಸರ್ವೇ ಸಾಮಾನ್ಯ ಹಳ್ಳಿಗಳಲ್ಲೂ ಸಿಗುತ್ತೆ, ಸಿಗಲ್ಲ ಅಂತಲ್ಲ. ಓರಲ್ ರಿಹೈಡ್ರೇಷನ್ ಸ್ಯಾಚೆಟ್ಸ್ಗಳಂತ ಗೌರ್ಮೆಂಟ್ ಸರ್ಕಾರನೂ ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ, ಅಂಗನವಾಡಿ ಕೇಂದ್ರಗಳೆಲ್ಲ ಕಡೆ ಅವೈಲಬಲ್ ಇದೆ, ಸಿಗಲ್ಲ ಅಂತಲ್ಲ. ಇನ್ ಕೇಸ್ ನಿಮ್ಗೆ ಸಿಗಲಿಲ್ಲ ಅಂತಂದರೆ 1 ಲೋಟ ನೀರಿಗೆ 1 ಚಮಚ ಉಪ್ಪು, 1 ಚಮಚ ಸಕ್ಕರೆ, 1 ಚಿಟಿಕೆ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುಡಿದ್ರೂ ಎಷ್ಟೋ ನಿಮಗೆ ರಿಹೈಡ್ರೇಷನ್ ಆಗ್ತದೆ. ಸೊ ಇದು ಭಾಳ ಇದು ಕಾಂಪ್ಲಿಕೇಶನ್ನ ಅವಾಯ್ಡ್ ಮಾಡೋಂಥ ಒಂದು ರೀತಿ.
ಓಕೆ ಸರ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ. ಒಂದ್ ಕರೆ ಇದೆ, ತಗೊಳ್ಳೋಣ. Yeah. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಿಮ್ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೇಡಮ್, ನಾನ್ ಬೆಂಗಳೂರು ಉತ್ತರ ತಾಲೂಕು ಮಾಸ್ಕಂದ್ರ ಇಂದ ಮೀನಾಕ್ಷಿ ಅಂತ ಮಾತಾಡ್ತಿರೋದು ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಓಕೆ ಮೇಡಮ್. ನಮಸ್ಕಾರ, ಹೇಳಿಮ್ಮ. ಸರ್, ನನ್ನ ಪ್ರಶ್ನೆ ಹಾ. ಶ್ವಾಸಕೋಶಕ್ಕೆ ಸಂಬಂಧಿಸಿದಂತ ರೋಗ ಇದು ಅಂತ ನೀವು ಹೇಳ್ತಾ ಇದ್ದೀರಿ, ಹೌದು ಕೂಡ. ಹಾ. ಇದಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ಹೇಗೆ ಯಾವ ರೀತಿಯ ಕ್ರಮನ ಅನುಸರಿಸಬೇಕು ಹಾಗೂ ಯಾವ ರೀತಿಯ ನಾವು ಊಟ ಉಪಚಾರಗಳನ್ನ ಮಾಡಬೇಕು ಅಂತ ತಿಳಿಸ್ಕೊಡ್ಬೇಕು ಅಂತ ಕೇಳ್ತೀನಿ ಸರ್. ಪೌಷ್ಟಿಕಾಂಶ ಆಹಾರ ತಗೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ಹೈಡ್ರೇಷನ್ ಚೆನ್ನಾಗಿ ಇಟ್ಕೊಳ್ಳಿ. ದೇಹದಲ್ಲಿ 70% 80% ಅಷ್ಟು ನೀರಿನಾಂಶ ಇರುತ್ತೆ. ಅದನ್ನು ಕುಕ್ಕಕ್ಕೆ ಬಿಡಬೇಡಿ. 70% ಆದರೂ ಮೇಂಟೈನ್ ಮಾಡಿ. ಸೊ ದಿನಕ್ಕೆ ಎಲ್ಲರೂ ಆರೋಗ್ಯವಾಗಿದ್ದವರು ಪ್ರತಿಯೊಬ್ಬರೂ 2 ರಿಂದ 2.5 ಲೀಟ್ರು ಬೇಡ 3 ಲೀಟ್ರ್ ತನಕ ನೀರು ಆರಾಮಾಗಿ ಕುಡಿಬೋದು, ಏನು ತೊಂದರೆ ಇಲ್ಲ. ಸೊ ಹೈಡ್ರೇಷನ್ ಚೆನ್ನಾಗಿ ಇಟ್ಕೊಳ್ಳಿ, ಪೌಷ್ಟಿಕಾಂಶ ಆಹಾರ ತಿನ್ನಿ, ಅನ್ನೆಸೆಸರಿ ಜಂಕ್ ತಿನ್ನೋದು ಅವಾಯ್ಡ್ ಮಾಡಿ. ಕೋಲ್ಡ್ ಡ್ರಿಂಕ್ಸ್ಗಳು, ಇದರಿಂದ ನಿಮಗೆ ಬರೀ ಸಕ್ಕರೆ ದೇಹಕ್ಕೆ ಸೇರುತ್ತೆ, ಆರೋಗ್ಯ ಕೆಡುತ್ತೆ ಹೊರತು ಇದರಿಂದ ಏನು ಸರಿ ಹೋಗಲ್ಲ. ಸೊ ದಯಮಾಡಿ ನಿಮಗೆ ಅಷ್ಟು ಬಾಯಾರಿಕೆ ಆಯಿತಾ, ನೀರು ಕುಡೀರಿ. ಸ್ವಲ್ಪ ರುಚಿ ಬೇಕು ಅನ್ಸ್ತಾರ, ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಸಕ್ಕರೆ ಹಾಕೊಂಡು ಕುಡೀರಿ. ಸೊ ಒಂದು ಪಾನೀಯ ಮಾಡ್ಕೊಂಡು ಕುಡೀರಿ. ಸೊ ಈ ರೀತಿ ಯು ಕ್ಯಾನ್ ಡೂ. ಸೊ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಆ ಕಡೆ ಗಮನ ಕೊಡಿ. ದಿನ ವ್ಯಾಯಾಮಗಳು ಮಾಡಿ, ದೇಹನ ಕಟ್ಮಸ್ತಾಗಿ ಇಟ್ಕೊಳ್ಳಿ. ಇದೆಲ್ಲದ್ರಿಂದನೂ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಉಲ್ಬಣ ಚೆನ್ನಾಗಾಗುತ್ತೆ. ಸೊ ಚೆನ್ನಾಗಿರೋದ್ರಿಂದ ನಿಮಗೆ ಯಾವ ಸಮಸ್ಯೆಗಳು ದೊಡ್ಡದಾಗಲ್ಲ, ಬಂದರೆ ಚಿಕ್ಕದಾಗಿ ಬಂದು ಹೋಗ್ತದೆ. 2ನೇ ವಿಷಯ, ವಯಸ್ಕರಲ್ಲಿ ಯಾರಿಗೆ ತೊಂದರೆ ಜಾಸ್ತಿ ಇರುತ್ತೆ, ಅಥವಾ ಪ್ರೀ ಎಕ್ಸಿಸ್ಟಿಂಗ್ ಲಂಗ್ ಡಿಸೀಸು ಅಥವಾ ಹಾರ್ಟ್ ಡಿಸೀಸು, ಕಿಡ್ನಿ ಡಿಸೀಸು ಅಂಥವ್ರು ಯಾರೇ ಇದ್ರೂ ಅಡಲ್ಟ್ಸಲ್ಲಿ ವ್ಯಾಕ್ಸಿನೇಷನ್ಸ್ಗಳು ತುಂಬ ಕಾಮನ್ಲಿ ಅವೈಲಬಲ್ ಇದೆ. ಫಾರ್ ಎಕ್ಸಾಂಪಲ್ ಫ್ಲೂ, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ನು. ಫ್ಲೂ ಎಲ್ಲ ಕಡೆ ಇದೆ, ಪ್ರತಿ ವರ್ಷ ಕಾಡುತ್ತೆ ನಮಗೆ. ಈ ವರ್ಷ ತುಂಬ ಜಾಸ್ತಿನೇ ಕಾಡಿದೆ. 60 ವರ್ಷದ ಮೇಲ್ಪಟ್ಟರಲ್ಲಿ ಅಥವಾ 45 ವರ್ಷದ ಮೇಲ್ಪಟ್ಟರಲ್ಲಿ ಯಾರಿಗಾರ ಆಗಲಿ ಪ್ರತಿ ವರ್ಷ ಒಂದು ಫ್ಲೂ ಇಂಜೆಕ್ಷನ್ ತಗೊಳ್ಳಿ. ಫ್ಲೂ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಈ ಇನ್ಫ್ಲೂಯೆನ್ಸಾ ವೈರಸ್ ವಿರುದ್ಧ ನಮಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ. 60 ವರ್ಷದ ಮೇಲ್ಪಟ್ಟವರಿಗೆ, ಹಾಗೆ ಯಾವುದಾದ್ರು ಆರೋಗ್ಯ ಸಮಸ್ಯೆ, ಲಾಂಗ್ ಟರ್ಮ್ ಆರೋಗ್ಯ ಸಮಸ್ಯೆ ಇದ್ದಿರೋರಿಗೆ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತ ಕೊಡ್ತೀವಿ. ಅದರಲ್ಲಿ 2 ಥರ ಬರುತ್ತೆ. ನ್ಯೂಮೋಕಾಕಲ್ ವ್ಯಾಕ್ಸಿನ್ ಕೂಡ ತಗೋಬೇಕು. ಹಾಗೆ ಇವಾಗ DPT ಬೂಸ್ಟರ್ ವ್ಯಾಕ್ಸಿನ್ ತಗೋಬೇಕು. ಈ ಥರ ಅಡಲ್ಟ್ ವ್ಯಾಕ್ಸಿನೇಷನ್ ಇವಾಗ ಇನ್ನೇನು ಸರ್ಕಾರ ಅನೌನ್ಸ್ ಮಾಡ್ತೀವಿ. ಮಕ್ಕಳಲ್ಲಿ ಹೇಗೆ ವ್ಯಾಕ್ಸಿನೇಷನ್ಸ್ ಕಂಪಲ್ಸರಿ ಅಂತ ಹೇಳಿ ಮಾಡ್ಕೊಡ್ತಿದ್ದೀವೋ, ಈಗ ಅಡಲ್ಟ್ಸಲ್ಲೂ ಒಳ್ಳೊಳ್ಳೆ ವ್ಯಾಕ್ಸಿನ್ಸ್ಗಳು ಬಂದಿದೆ. ಆ ವ್ಯಾಕ್ಸಿನ್ ತಗೊಳೋದ್ರಿಂದ ಶ್ವಾಸಕೋಶಕ್ಕೆ ಆಗೋ ಅಂಥ ಕಾಮನ್ ಇನ್ಫೆಕ್ಷನ್ಸ್, ಇನ್ಫ್ಲೂಯೆನ್ಸಾ ಅಥವಾ ನ್ಯೂಮೋಕಾಕಲ್ ಇನ್ಫೆಕ್ಷನ್ಸ್ಗಳು, ಇದನ್ನೆಲ್ಲ ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬೋದು. ಸೊ ಅಡಲ್ಟ್ ವ್ಯಾಕ್ಸಿನೇಷನ್. ಸೊ ಇದು 2ನೇದು ರೋಗ ನಿರೋಧಕ ಶಕ್ತಿನ ಬೂಸ್ಟ್ ಮಾಡುವಂಥ ವ್ಯಾಕ್ಸಿನೇಷನ್ ಒಂದು, ಹೈಡ್ರೇಷನ್ ಒಂದು, ಪೌಷ್ಟಿಕಾಂಶ ಆಹಾರ ಒಂದು, ಮಾಸ್ಕ್ ಧರಿಸಿ. ವೆರಿ ಸಿಂಪಲ್. 5th ಪಾಯಿಂಟ್, ಹ್ಯಾಂಡ್ ಹೈಜೀನ್, ಕೈನ ಚೆನ್ನಾಗಿ ಇಟ್ಕೊಳ್ಳಿ. 6ನೇ ಪಾಯಿಂಟು, ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳಿ. ಓಕೆನಾ? ಒಳ್ಳೆ ವಿಚಾರ ಮಾಡಿ, ಒಳ್ಳೆ ಜನರ ಸಂಘ ಮಾಡಿ, 4 ಒಳ್ಳೇದು ಮಾತಾಡಿ, ಮನಸ್ಸು ಪ್ರಫುಲ್ಲವಾಗಿ ಇಟ್ಕೊಳ್ಳಿ. 7ನೇ ಪಾಯಿಂಟ್, ನಿದ್ದೆ. 7 ರಿಂದ 8 ತಾಸು ಬೇಡ, 7 ತಾಸು, ಮಿನಿಮಮ್ 6 ಅವರ್ಸ್. ಸೊ 6 to 8 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಿ. ಓಕೆನ್ರಾ? ಅನ್ನೆಸೆಸರಿ ಗ್ಯಾಡ್ಜೆಟ್ಸ್ಗಳಿಗೆ, ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಷನ್ ಆಗದೇನೆ ಚೆನ್ನಾಗಿ ನಿದ್ದೆ ಮಾಡಿ. ಇದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ಮೆಂಟ್ ಆಗ್ಬಿಟ್ರೆ ಈ ವೈರಸ್ ಏನೂ ಅಲ್ಲ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಾವು ಡಾಕ್ಟರ್ ಮಾತಾಡ್ಬೇಕಾಗಿತ್ತು. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾವು ಬಸಪಟ್ಟಣದ ಹತ್ರ ಕೋಟೆಹಳ್ಳು ಅಂತ ಒಂದು ಹಳ್ಳಿ. ಓಕೆ ಮೇಡಮ್, ಮಾತಾಡಿ. ನಿಮ್ಮ ಪ್ರಶ್ನೆ ಇದೆ ಕೇಳಿ. ನಮಸ್ಕಾರ, ಹೇಳಿ ಅಮ್ಮ. ಸರ್, ನನಗೆ ಥೈರಾಯ್ಡ್, ಶುಗರ್ ಐತೆ ಸರ್. ಹಾ. ಈ ಥೈರಾಯ್ಡ್ ಮಾತ್ರ ಖಾಲಿ ಹೊಟ್ಟೆಗೆ ತಗೊಂತ ಇದ್ದೀನಿ. ಓಕೆ. ಶುಗರ್ ಮಾತ್ರ ಊಟ ಆದ್ಮೇಲೆ ತಗೊಂತ ಇದ್ದೀನಿ. ಓಕೆ. ಈಗ ಚರ್ಮ ಸ್ವಲ್ಪ ಅಲ್ಲೆಲ್ಲೇ ಕರ್ರಗಾಗಿ ಹಾ, ರಕ್ತ ಬರ್ತಾ ಇತ್ತು ಸರ್. ಓಕೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತೇನೆ ಸರ್. ಅಲ್ಲ, ನಿಮಗೆ ಅಲ್ಲೆಲ್ಲ ಕಪ್ಪಗಾಗ್ಬಿಟ್ಟು ರಕ್ತ ಬರ್ತಾ ಇದೆ ಅಂತಂದ್ರೆ ಅದು ಕೆಲವೊಂದು ಟೈಮ್ ಸೋರಿಯಾಸಿಸ್ ಲಕ್ಷಣ ಇರ್ತದೆ, ಅಥವಾ ಬೇರೆ ಏನಾದ್ರು ಚರ್ಮ ಸಂಬಂಧಿತ ತೊಂದರೆ ಇರ್ತದೆ. ನೀವು ಒಬ್ರು ಡರ್ಮಟಾಲಜಿಸ್ಟ್ ಅಥವಾ ಚರ್ಮ ರೋಗ ತಜ್ಞರನ್ನ ಒಂದ್ಸಲಿ ಕಂಡುಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ತಗೊಳೋದು ಒಳ್ಳೇದಮ್ಮ. ಸರ್, ಇದು ಥೈರಾಯ್ಡ್ ಇದ್ದವರಿಗೆ ಆ ತರ ಆಗುತ್ತೆ ಅಂತ ಹೇಳ್ಬಿಡ್ತಾರೆ. ಅಲ್ಲ, ಥೈರಾಯ್ಡ್ ಇದ್ದವ್ರಿಗೆ ಎಲ್ಲರಿಗೂ ಚರ್ಮ ಕಪ್ಪಾಗೋದು ಅಥವಾ ಕಡ್ತ ಬರೋದು, ರಕ್ತ ಬರೋದು ಆಗ್ಬೇಕಂತೇನಿಲ್ಲ. ಯೂಶಲಿ ಆ ಥರ ಲಕ್ಷಣಗಳು ನೋಡಲ್ಲ ನಾವು. ನೀವು ಒಂದ್ಸಲಿ ಚರ್ಮ ರೋಗ ತಜ್ಞರು ಅಂತ ಇರ್ತಾರಲ್ಲ, ಡರ್ಮಟಾಲಜಿಸ್ಟ್ ಅಂತ ಇರ್ತಾರೆ, ಅವ್ರಿಗೊಂದ್ಸಲಿ ಹೋಗಿ ತೋರಿಸ್ರಿ. ಅದೇನು ಅಂತ ಅವರು ಸ್ವಲ್ಪ ಎವ್ಯಾಲ್ಯೂಯೇಟ್ ಮಾಡಿಬಿಟ್ಟು ನಿಮಗೆ ಸರಿಯಾದ ಚಿಕಿತ್ಸೆ ಕೊಡ್ತಾರೆ. ಊಟದ
ಇದಕ್ಕೆ ಏನೇನ್ ತಗೋಬೇಕು ಸರ್? ಥೈರಾಯ್ಡ್ಗೆ, ಶುಗರ್ಗೆ? ಅಲ್ಲ, ನಿಮಗೆ ಥೈರಾಯ್ಡ್ಗೇನು ಊಟದ್ದು ಕಂಟ್ರೋಲ್ ಮಾಡ್ಬೇಕಂತೇನಿಲ್ಲ. ಮೇನು ಶುಗರ್ ಇದ್ದರೆ ಶುಗರಲ್ಲಿ ನಿಮಗೆ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಬೇಕು. ಸಕ್ಕರೆ, ಕಾಫಿ, ಶುಗರ್, ಟೀಗೆಲ್ಲ ಸಕ್ಕರೆ ಹಾಕೊಂಡು ಕುಡಿಬಾರ್ದು. ರೈಸ್ ಕಡಿಮೆ ಮಾಡಬೇಕು. ಬೇರೆ ಸೊಪ್ಪು ತರಕಾರಿಗಳು ಭಾಳ ತಿನ್ನಬೇಕು. ಈ ಥರ ನೀವು ಮಾಡೋದ್ರಿಂದ ನಿಮಗೇನು ತೊಂದರೆ ಆಗೋದಿಲ್ಲ, ಶುಗರ್ ಕಂಟ್ರೋಲ್ ಇರುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮೇಡಮ್, ನಿಮಗೆ ಇನ್ನೂ ಸಾಕಷ್ಟು ಮಾಹಿತಿ ಬೇಕು ಅಥವಾ ನೀವು ತೋರಿಸ್ಕೊಳ್ಬೇಕು ಡರ್ಮಟಾಲಜಿಸ್ಟ್ಗೆ ಅಂತಿದ್ರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ JC ರೋಡ್ ಬೆಂಗಳೂರಿನಲ್ಲಿದೆ. ನೀವು ಇಲ್ಲಿ ಬಂದು ತೋರಿಸ್ಕೊಳ್ಬೋದು ಅಥವಾ ನಿಮ್ಮ ಊರಿನಲ್ಲಿರುವಂಥ ಯಾರಾದರೂ ಡರ್ಮಟಾಲಜಿಸ್ಟ್ಗೆ ತೋರಿಸ್ಕೊಳ್ಬೋದು ಸರ್ ಹೇಳಿದಾಗೆ. ಸರ್, ಈಗ HMPV ವೈರಸ್ಗೆ ಮಾತಾಡ್ತಾ ಇರೋದ್ರಿಂದ ನಾವು ಸಾಕಷ್ಟು ನಾವು ನೋಡಿದ್ವಿ. ಕೊರೋನಾ ವೈರಸ್ಗೂ ಇದಕ್ಕೂ ಇರುವಂಥ ಡಿಫ್ರೆನ್ಸ್ ಏನು, ಯಾವ ರೀತಿ ಸಿಮಿಲಾರಿಟೀಸ್ ಇದೆ ಅಂತ ನಮಗೆ ತಿಳಿಸ್ಕೊಟ್ರಿ. ಅದ್ರ ಲಕ್ಷಣಗಳಿಗೂ ಇದ್ರ ಲಕ್ಷಣಗಳು ಏನು ಡಿಫ್ರೆನ್ಸ್ ಅಂತ? ಕೊರೋನಾ ವೈರಸ್ ಯಾವಾಗ ತುಂಬ ಜಾಸ್ತಿ ಇತ್ತು, ಫಸ್ಟ್ ವೇವ್, ಸೆಕೆಂಡ್ ವೇವ್ ಏನು ತುಂಬ ಜಾಸ್ತಿ ಇತ್ತು. ಕೊರೋನಾ ವೈರಸ್ ವಾಸ್ ಅ ನೈವ್ ವೈರಸ್. ಇಟ್ಸ್ ಅ ವೆರಿ ನ್ಯೂ ವೈರಸ್. ಇದು ಮುಂಚೆ ಜಗತ್ತಲ್ಲಿ ಇದ್ದಿಲ್ಲ, ಅಥವಾ ಇದ್ರೂ ಇಷ್ಟು ಜಾಸ್ತಿ ಎಂದು ಕಾಣಿಸ್ಕೊಂಡಿದ್ದಿಲ್ಲ. ಅದು ಮ್ಯುಟೇಷನ್ ಆಗ್ಬಿಟ್ಟು ಅಥವಾ ರೂಪಾಂತರಿ ಆಗ್ಬಿಟ್ಟು, ರೂಪಾಂತರಿ ತಳಿ ನಮ್ಮ ಯಾವ ಮನುಷ್ಯನಿಗೂ ಅದು ಎಕ್ಸ್ಪೋಜರ್ ಇದ್ದಿಲ್ಲ. ಹಾಗಾಗಿ ಎಕ್ಸ್ಪೋಜರ್ ಇಲ್ದಾಗ ಅದ್ರ ವಿರುದ್ಧ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಮುಂಚೆನೆ ಇದ್ದಿಲ್ಲ. ಸೊ ಹಾಗಾಗಿ ಇದು ತುಂಬ ತೊಂದರೆ ಕೊಡ್ತು. ಹಾಗೆ ಇದ್ರದ್ದು ವಿರುಲೆನ್ಸ್, ಅದೇ ರೋಗ ಉತ್ಪತ್ತಿ ಮಾಡುವಂಥ ಶಕ್ತಿ ಏನಿದೆ, ವಿರುಲೆನ್ಸ್ ಅಂತ ಕರಿತೀವಿ, ಇದು ವಿರುಲೆನ್ಸ್ ತುಂಬ ಜಾಸ್ತಿ ಇತ್ತು. ಹಾಗಾಗಿ ಜಗತ್ತಿನ ಎಲ್ಲ ಕಡೆ ತುಂಬ ಸಮಸ್ಯೆ ಮಾಡ್ತು. ಆದರೆ HMPV ಹಾಗಲ್ಲ. HMPV ವೈರಸ್ಸು ಆಲ್ರೆಡಿ ಸರ್ವೇಸಾಮಾನ್ಯವಾಗಿ ಎಲ್ಲ ಕಡೆ ಇದೆ. ಇದರಲ್ಲಿ ಸ್ವಲ್ಪ ಮಿನಿಮಮ್ ರೂಪಾಂತರಿ ಆಗ್ಬಿಟ್ಟು ತೊಂದರೆ ಚೈನಾದ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿರ್ಬೋದು. ಇಂಡಿಯಾದಲ್ಲಿ ನಿಂತು ಇದುವರೆಗೂ ಒಂದೂ ಚೈನಾಯಿಂದ ಬಂದಿರೋ ರೂಪಾಂತರಿ ತಳಿ ಅಂತೂ ಎಲ್ಲೂ ಕಂಡಿಲ್ಲ. ಹಾಗೆ ಪ್ರೆಸೆಂಟ್ಲಿ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಅದು ಬಂದ್ರೂ ಆಲ್ರೆಡಿ ಅದ್ರ ವಿರುದ್ಧ ನಮ್ಮ ಹೋರಾಡುವಂತ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಆಲ್ರೆಡಿ ಇದೆ. ಯಾಕಂದ್ರೆ ಇಂಡಿಯನ್ HMPV ವೈರಸ್ಗಳು ಆಲ್ರೆಡಿ ಇದೆ. ಪ್ಲಸ್ ಇಟ್ ಆಲ್ಸೋ ಶೇರ್ಸ್ ಇಟ್ಸ್ ಆಂಟಿಜೆನಿಕ್ ಪ್ರಾಪರ್ಟಿ ವಿತ್ ಅದರ್ ಕಾಮನ್ ರೆಸ್ಪಿರೇಟರಿ ವೈರಸಸ್ಗಳು ಲೈಕ್ RSV ಅಂತ ಕರಿತೀವಿ. ಈ ತರ ವೈರಸ್ಗಳ ಜೊತೆಗೆ ಅದು ಆಂಟಿಜೆನಿಕ್ ಪ್ರಾಪರ್ಟಿ ಶೇರ್ ಮಾಡ್ಕೊಂಡಿದೆ. ಸೊ ಹಾಗಾಗಿ ನಮ್ಮ ದೇಹಕ್ಕೆ ಅದ್ರ ವಿರುದ್ಧ ಆಲ್ರೆಡಿ ರೋಗ ನಿರೋಧಕ ಶಕ್ತಿ ಒಂದು ತಕ್ಕ ಮಟ್ಟಿಗಿದೆ. ಸೊ ಹಾಗಾಗಿ ಈ ವೈರಸ್ ಬಂದ್ರೆ ನಮಗೆ ಅಷ್ಟೇನು ತೊಂದರೆ ಕೊಡಲ್ಲ. ಓಕೆ ಸರ್, ಲಾಸ್ಟ್ಲಿ ನಮ್ಮ ವೀಕ್ಷಕರಿಗೆ HMPV ವೈರಸ್ ಬಗ್ಗೆ ಇರ್ಬೋದು ಅಥವಾ ಸಾಮಾನ್ಯವಾಗಿ ಶ್ವಾಸಕೋಶದ ಆರೋಗ್ಯವನ್ನು ಯಾವ ರೀತಿಯಾಗಿ ನಾವು ನೋಡ್ಕೊಳ್ಬೇಕು ಅನ್ನುವಂಥ ಲಾಸ್ಟ್ ಮೆಸೇಜ್. ಪ್ರತಿಯೊಬ್ಬರು ನಿಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು, ಅದು ಬಹಳ ಮುಖ್ಯ. ನಮ್ಮ ಆರೋಗ್ಯ ನಾವು ಚೆನ್ನಾಗಿ ಇಟ್ಕೊಂಡ್ರೆ, ಯಾಕಂದ್ರೆ ನಮಗಿರೋದು ಇದು ಒಂದೇ ದೇಹ ಅಂಡ್ ವಿ ಓನ್ ಇಟ್. ವಿ ಡೋಂಟ್ ಓನ್ ಎನಿಥಿಂಗ್ ಎಲ್ಸ್. ಬೇರೆ ಎಲ್ಲದೂ ನಶ್ವರ, ಹೌದ್ರಾ? ಶಾಶ್ವತಗಿರೋದು ನಮ್ಮ ದೇಹ ಮಾತ್ರ. ನಾವಿರೋ ತನಕ ದೇಹ ನಮ್ಮ ಜೊತೆಗಿರುತ್ತೆ. ಸೊ ನಾವು ಈ ದೇಹದ ಕಾಳಜಿ ನಾವು ವಹಿಸದೆ ಬೇರೆ ಯಾರು ವಹಿಸಕ್ಕಾಗಲ್ಲ. ಸೊ ಈ ದೇಹದ ಆರೋಗ್ಯನ ನಾವೇ ಕಾಪಾಡ್ಕೋಬೇಕು, ಅದು ಬಹಳ ಮುಖ್ಯ. ಸೊ ಇದಕ್ಕೆ ಏನು ಮಾಡಬೇಕು? ಇದಕ್ಕೆ ಏನು ಬೇಕು? ದೇಹಕ್ಕೆ ವ್ಯಾಯಾಮ ಬೇಕು, ಕಸರತ್ತು ಬೇಕು, ಒಳ್ಳೆ ಆಹಾರ ಬೇಕು. ಓಕೆನ್ರಾ? ಚೆನ್ನಾಗಿ ಸ್ವಲ್ಪ ದಿನ ವ್ಯಾಯಾಮ ಮಾಡಿ, ವಾಕಿಂಗ್ ಮಾಡಿ, ನಿಮ್ಮ ಕೈಲಿ ಏನಾಗುತ್ತೋ ಅದು ಮಾಡಿ. ಡೈಲಿ 45 ಮಿನಿಟ್ಸ್ ಮಾಡಿ, ಒಳ್ಳೆ ಪೌಷ್ಟಿಕಾಂಶ ಆಹಾರ ತಿನ್ನಿ, ಒಳ್ಳೆ ಯೋಚನೆ ಮಾಡಿ. ಇದರಿಂದ ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೋಬೋದು. ವೈರಸ್ ಬಗ್ಗೆ ತಲೆಕೊಂಡಕ್ಕೆ ಹೋಗಬೇಡಿ. HMPV ವೈರಸ್ ಬರಲಿ ಅಥವಾ ಬೇರೆ ಯಾವುದೇ ವೈರಸ್ ಬರಲಿ, ಹ್ಯಾಂಡ್ ಹೈಜೀನ್, ಮಾಸ್ಕ್ ಧರಿಸೋದು, ಹಾಗೆ ಹೈಡ್ರೇಷನ್, ಇವು ಮೂರು ನೀವು ಚೆನ್ನಾಗಿ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ಯಾವ ಸಮಸ್ಯೆ ನಮಗೆ ಕಾಡಲ್ಲ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ HMPV ವೈರಸ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಕೊಟ್ರಿ. ಯಾವ ಟೈಮ್ನಲ್ಲಿ ಹಾಸ್ಪಿಟಲೈಸ್ ಆಗಬೇಕು ಅಥವಾ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ತಗೊಳ್ಬೇಕು, ಇವೆಲ್ಲವನ್ನ ತಿಳಿಸ್ಕೊಟ್ರಿ. ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದ ಸರ್. ನಮಸ್ತೆ, ಥ್ಯಾಂಕ್ ಯು.